ಆತಂಕದಿಂದ ಗಳಿಗೆಗೊಮ್ಮೆ ಗಡಿಯಾರ ದಿಟ್ಟಿಸುತ್ತಾ ಕುಳಿತಿದ್ದ ನನಗೆ ಸಿಂಧು ಬಗ್ಗೆ ಸಿಟ್ಟೇರಿತು. ಸ್ವಲ್ಪವಾದರೂ ಕಾಮನ್ ಸೆನ್ಸ್ ಬೇಡ್ವೆ? ಮನೆಯಲ್ಲಿ ನಾನು ಆತಂಕದಿಂದ ಎದುರು ನೋಡ್ತಾ ಇರುವುದು ಗೊತ್ತಿರ್ತದೆ, ಬೇಕೆಂದೇ ತಡ ಮಾಡ್ತಾ ಇದ್ದಾಳೆ. ಹೇಗಾದರೂ ಮಾಡಿಕೊಳ್ಳಲಿ, ಹೇಳುವವರು ಕೇಳುವವರು ಯಾರೂ ಇಲ್ಲ ಎಂದು ಮನದಲ್ಲೇ ಬೈದುಕೊಂಡರೂ ವಯಸ್ಸಿನ ಹುಡುಗಿ ಒಂಟಿಯಾಗಿ ಕತ್ತಲಲ್ಲಿ ಬಸ್ ನಿಲ್ದಾಣದಿಂದ ಹೇಗೆ ಬರ್ತಾಳೋ? ಏರಿಯಾದಲ್ಲಿ ಜನ ಬೇರೆ ಕಡಿಮೆ. ಛೇ, ಎಂಥ ಹುಡುಗಿ ಇವಳು! ಮನೆಯಲ್ಲಿ ಫೋನ್ ಇದೆ, ಫೋನಾದರೂ ಮಾಡಬಾರ್ದಾಗಿತ್ತ ಎಂದುಕೊಳ್ಳುತ್ತಲೇ ಗಡಿಯಾರ 9 ಹೊಡೆದಾಗ ತಕ್ಷಣ ಎದ್ದು ಮನೆ ಲಾಕ್ ಮಾಡಿ ನೋಡಿಕೊಂಡು ಬರೋಣವೆಂದು ಗೇಟಿನ ಬಳಿ ಬಂದೆ. ಅಷ್ಟರಲ್ಲಿ ಬೀದಿ ದೀಪದ ಬೆಳಕಲ್ಲಿ ಸಿಂಧು ಲಘುಬಗೆಯಿಂದ ನಡೆದು ಬರ್ತಾ ಇರುವುದು ಕಂಡು ಹಾಗೇ ನಿಂತೆ. ಎದೆಯ ಮೇಲಿದ್ದ ಭಾರ ಇಳಿದಂತಾಯಿತು. ಆದರೆ ಅವಳ ಮೊಗ ನೋಡಿದೊಡನೆ ಅಸಹನೆ ಏರಿ ಅವಳು ಗೇಟು ದಾಟಿ ಒಳಬರುವುದಕ್ಕೆ ಮುಂಚೆಯೇ ಸಿಡಿದೆ. ಬರ್ತಾ ಬರ್ತಾ ನಿನ್ನದು ಅತಿ ಆಯಿತು ಸಿಂಧು. ವಯಸ್ಸಿನ ಹುಡುಗಿ, ಇಷ್ಟು ಕತ್ಲೆಯಲ್ಲಿ ಒಬ್ಳೆ ಗಂಡು ಬೀರಿಯಂತೆ ಬರ್ತಾ ಇದೆಯಲ್ವೇ? ಭಯ ಬೇಡ್ವೆ? ಅಲ್ಲದೆ ಪಕ್ಕದ ಬೀದಿಲಿ ಪೋಲಿ ಹುಡುಗರ ಗುಂಪೇ ಇದೆ. ಅವರೇನಾದರೂ ಗಮನಿಸಿ ಹಿಂದೇನೆ ಬಂದರೆ ಗತಿ ಏನು? ಹೋಗಲಿ, ಇಂತಹ ಕಡೆ ಇದ್ದೀನಿ ಅಂತ ಫೋನಾದರೂ ಮಾಡಿದರೆ ಎಷ್ಟೋ ಸಮಾಧಾನ ಇರುತ್ತೆ. 7 ಗಂಟೆಯಿಂದ ಕ್ಷಣಗಳನ್ನು ಎಣಿಸ್ತಾ ಕೂರೋಕೆ ನನಗೇನು ಹುಚ್ಚ? ಹೀಗೆಲ್ಲ ಮಾಡೋ ಹಾಗಿದ್ರೆ ದಯವಿಟ್ಟು ನೀನು ಊರಿಗೆ ಹೊರಡು. ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿನ್ನ ಜವಾಬ್ದಾರಿ ಹೊತ್ತುಕೊಂಡಿರುವ ನನ್ನನ್ನೇ ನೆಂಟ್ರಿಷ್ಟರು ಅನ್ನೋದು. ಆ ಕೆಟ್ಟ ಹೆಸರು ನನಗೆ ಆತಕ್ಕೆ? ಸ್ವಲ್ಪವಾದರೂ ಜವಾಬ್ದಾರಿ ಬೇಡವೇ ನಿನಗೆ? ನನ್ನ ಕಟು ಮಾತುಗಳಿಗೆ ಬೆದರಿ ಸಿಂಧು, ಇಲ್ಲ ಚಿಕ್ಕಮ್ಮ, ಬೇಗ ಬರಬೇಕು ಅಂತಾನೆ ಗೆಳತಿ ಮನೆಯಿಂದ ಹೊರಟೆ. ಅವಳ ಮನೆಯಿಂದ ಬಸ್ ಸ್ಟಾಪ್ ದೂರ. ನಮ್ಮ ಮನೆ ಕಡೆ ಬರುವ ಒಂದೇ ಬಸ್ಸಿಗೆ ಸುಮಾರು 1 ಗಂಟೆ ಕಾದೆ. ಅದು ಸುತ್ತ ಹಾಕ್ಕೊಂಡು ಬರುವಷ್ಟರಲ್ಲಿ 8:15 ಇನ್ಮೇಲೆ ಲೇಟಾಗಿ ಬರಲ್ಲ ಚಿಕ್ಕಮ್ಮ, ಸ್ವಲ್ಪ ನೋಟ್ಸ್ ಕಾಪಿ ಮಾಡೋದಿತ್ತು, ಬೇಗ ಹೋಗಿ ಬಂದುಬಿಡೋಣ ಅಂತ ಹೋದೆ. ಹೀಗಾಯಿತು. ಅವಳ ವಿವರಣೆ ಕೇಳಿದ ನಂತರ ಸಮಾಧಾನ ಆದರೂ ಎಂದಿನ ನನ್ನ ದರ್ಪ ಧೋರಣೆಯಿಂದ ಅದನ್ನೇ ಬ್ಯಾಂಕಿಗೆ ಫೋನ್ ಮಾಡಿ ಹೇಳಬಹುದಿತ್ತಲ್ಲ. ಶುದ್ಧ ಬೇಜವಾಬ್ದಾರಿ ಹುಡುಗಿ ಎಂದು ಮನೆಯೊಳಗೆ ಹೋದೆ. ಅವಳು ಉಡುಪು ಬದಲಾಯಿಸಿ ಬಂದಳು. ಇಬ್ಬರು ಒಂದೊಂದು ಕೈಯಲ್ಲಿ ತಟ್ಟೆ ಇಟ್ಕೊಂಡು ಟಿವಿ ನೋಡುತ್ತಾ ಊಟ ಮಾಡಲು ಆರಂಭಿಸಿದೆವು. ಬೇಕಾದಾಗ ಎದ್ದು ಹೋಗಿ ಬಡಿಸಿಕೊಂಡು ಬರ್ತಾ ಇದ್ದೆವು. ಇದು ದಿನಚರಿಯಾಗಿತ್ತು. ಸಿಂಧು ಬಹಳ ಮಿತಭಾಷಿ, ನಾನು ಮಾತು ಕಡಿಮೆ. ಹಾಗಾಗಿ ನಮ್ಮ ಮನೆಯಲ್ಲಿ ಟಿವಿಯಲ್ಲಿ ಬರುವ ಸದ್ದು ಬಿಟ್ಟರೆ ಇನ್ಯಾವ ಸದ್ದು ಇರ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಟಿವಿ ನೋಡಿದ ನಂತರ ಅವಳು ಓದ್ತಲೋ ಬರೆಯುತ್ತಲೋ ಕೂಡ್ತಿದ್ಲು. ನಾನು ಪತ್ರಿಕೆಗಳನ್ನು ಕಾದಂಬರಿ ಓದುತ್ತಲೋ ಹಾಗೆ ಸೋಫಾದ ಮೇಲೆ ನಿದ್ರೆ ಮಾಡ್ತಾ ಇದ್ದೆ. ತನ್ನ ಕೆಲಸ ಮುಗಿಸಿ ಸಿಂಧು ನನ್ನನ್ನು ಎಬ್ಬಿಸಿದಾಗ ಎದ್ದು ಹೋಗಿ ರೂಮ್ನಲ್ಲಿ ಮಲಗ್ತಾ ಇದ್ದೆ. ಬೆಳಿಗ್ಗೆ ನಾನು ಮನೆ ಬಿಡುವಾಗ 9 ಗಂಟೆ ಆಗ್ತಾಯಿತ್ತು. ಬ್ಯಾಂಕ್ ಇದ್ದದ್ದು 10ವರೆಗೆ. ಮನೆ ಬ್ಯಾಂಕ್ನಿಂದ ದೂರ ಇದ್ದಿದ್ದರಿಂದ ಬೇಗನೆ ಮನೆ ಬಿಡಬೇಕಿತ್ತು. ಸಿಂಧು ತಿಂಡಿ ಮುಗಿಸಿ ಅದನ್ನೇ ಡಬ್ಬಿಗೆ ಹಾಕಿ ಕೊಡ್ತಾ ಇದ್ಲು. ನಂತರ ತಾನು ಕಾಲೇಜ್ಗೆ ಹೊರಡ್ತಾ ಇದ್ಲು. ಇಬ್ಬರ ಬಳಿಯೂ ಒಂದೊಂದು ಬೀಗದ ಕೈ ಇತ್ತು. ನಾನು ಮಿತಭಾಷಿಯಾಗಿದ್ದರಿಂದಲೋ ಏನೋ ಅಕ್ಕಪಕ್ಕದವರೊಡನೆ ಅತಿ ಸ್ನೇಹ ಇರಲಿಲ್ಲ. ಸಿಂಧು ನನ್ನಂತೆ ಇದ್ದಿದ್ದರಿಂದ ಯಾವ ರೀತಿಯ ತಾಪತ್ರಯ ಇರಲಿಲ್ಲ. ಬ್ಯಾಂಕ್ನಲ್ಲಿ ನಾನು ಸೀನಿಯರ್ ಕ್ಲರ್ಕ್. ಬೇರೆ ಊರಿಗೆ ಕಡ್ಡಾಯವಾಗಿ ಹೋಗಲೇಬೇಕಾಗುತ್ತದೆ ಎಂದು ನಾನು ಪ್ರಮೋಷನ್ ನಿರಾಕರಿಸಿದ್ದೆ. 5 ವರ್ಷ ಒಂದೊಂದು ಶಾಖೆಯಲ್ಲಿ ಕಳೆಯುತ್ತಾ 22 ವರ್ಷ ಸರ್ವಿಸ್ ಮುಗಿಸಿದ್ದೆ. ಒಮ್ಮೊಮ್ಮೆ ಯಾಂತ್ರಿಕವಾದ ಕೆಲಸದಿಂದ ಬೇಸರ ಬಂದು VRS ತೆಗೆದುಕೊಂಡು ಮನೆಯಲ್ಲಿ ಇರೋಣವೆಂದುಕೊಂಡರೂ ದುಡಿಮೆಗೆ ಒಗ್ಗಿದ ದೇಹ ಮನಸ್ಸು ವಿಶ್ರಾಂತಿ ಬೇಡವೆಂದು ನಿರಾಕರಿಸಿತು. ಮುಖ್ಯವಾದ ಕಾರಣ VRS ತೆಗೆದುಕೊಳ್ಳದಿರಲು ಎಂದರೆ ಮನೆಯಲ್ಲಿ ಕುಳಿತರೂ ಒಂಟಿಯಾಗಿ ಇರಬೇಕೆಂದು. ಹಾಗಾಗಿ ನನ್ನ ಜೀವನದ 80 ಭಾಗ ಬ್ಯಾಂಕ್ ಕೆಲಸದಲ್ಲಿ ಕಳೆದಿತ್ತು. 2-3 ದಿನ ರಜೆಗಳ ನಂತರ ಬ್ಯಾಂಕ್ ಆದ್ದರಿಂದ ತುಂಬ ರಶ್ ಇತ್ತು. ಕ್ಯಾಶಿಯರ್ ರಜೆಗಿಂದ ಹೋದ್ರಿಂದ ನನಗೂ ವಿಪರೀತ ತಲೆನೋವು ಇದ್ದಿದ್ದರಿಂದ ನಳಿನಿಗೆ, ನನಗೆ ಬೆಳಗಿನಿಂದಲೂ ತುಂಬ ತಲೆನೋವು, ಆದ್ದರಿಂದ ಕ್ಯಾಶ್ನಲ್ಲಿ ಕೂರಕ್ಕಾಗಲ್ಲ, ನೀವು ಅಫಿಷಿಯೇಟ್ ಮಾಡ್ತೀರಾ ಎಂದೆ. ಆಯಿತು ಮೇಡಮ್, ತಲೆನೋವಿಗೆ ಮಾತ್ರೆ ತೆಗೆದುಕೊಳ್ಳಲಿಲ್ವಾ ಎಂದಳು. ಇಲ್ಲ, ಕಮ್ಮಿ ಆಗಬಹುದು ಅಂದ್ಕೊಂಡೆ. ಆಮೇಲೆ ಕಾಫಿ ತರಿಸಿಕೊಂಡಾಗ ತಗೋತೀನಿ, ಥ್ಯಾಂಕ್ಸ್ ನಳಿನಿ, ನಿಮ್ಮಿಂದ ಸ್ವಲ್ಪ ಮನೆಗೆ ಹೋಗಿ ರೆಸ್ಟ್ ತಗೋಬಹುದು. ಅಷ್ಟರಲ್ಲಿ ನಳಿನಿಯ ಬಳಿ ಆ ಕಡೆ ಪಕ್ಕದಲ್ಲಿ ಕೌಂಟರ್ನಲ್ಲಿದ್ದ ಲತಾ ನನ್ನ ಬಗ್ಗೆ ಮಾತನಾಡ್ತಾ ಇದ್ದದ್ದು ಅರಿವಾಯಿತು. ಅಪ್ರಯತ್ನವಾಗಿ ಕೇಳಿಸಿಕೊಂಡಾಗ ಮನಸ್ಸಿಗೆ ಬಹಳ ನೋವಾಯಿತು. ಲತಾ ನಳಿನಿಗೆ ಹೇಳ್ತಾ ಇದ್ಲು. ಅವಳು ಹೇಳಿದ ತಕ್ಷಣ, ನೀನ್ಯಾಕೆ ಒಪ್ಕೊಂಡೆ ನಳಿನಿ? ಮಗಳಿಗೆ ಎಕ್ಸಾಮ್ ನಡೀತಾ ಇದೆಯಲ್ಲ, ನಿನಗೆ ಕ್ಯಾಶ್ನಲ್ಲಿ ತಡವಾಗಲ್ವಾ? ನೀನಿವತ್ತು ಹೋಗುವಷ್ಟರಲ್ಲಿ 7:15 ಆಗುತ್ತೆ. ಅವಳಿಗೇನು ಹಿಂದಿಲ್ಲ ಮುಂದಿಲ್ಲ, ಗಂಡ ಇಲ್ಲ ಮಕ್ಕಳಿಲ್ಲ, ಹೋಗಿ ಚೆನ್ನಾಗಿ ರೆಸ್ಟ್ ತಗೋಬಹುದು. ನಮಗೆ ಹಾಗಾಗುತ್ತಾ? ಅಲ್ಲೂ ದುಡಿಬೇಕು, ಇಲ್ಲೂ 4 ಕಾಸು ಆಸೆಗೋಸ್ಕರ ದುಡಿಬೇಕು. ಇವರೆಲ್ಲರೂ ಕೆಲಸಕ್ಕೆ ಬರುವುದು ಶೋಕಿ ಮಾಡೋಕ್ಕೆ, ಕಷ್ಟಕ್ಕಲ್ಲ. ನಳಿನಿ ತುಂಬ ಮೆದು ಸ್ವಭಾವದವಳು. ಅವಳು ಶೂಶು ಲತಾ, ಮಧುರಾ ಮೇಡಮ್ಗೆ ಕೇಳಿಸಿದ್ರೆ ಏನನ್ಕೋತಾರೆ? ಮನುಷ್ಯ ಅಂದಮೇಲೆ ಆರೋಗ್ಯದ ಏರುಪೇರು ಇದ್ದೇ ಇರುತ್ತೆ. ಪಾಪ, ನಮಗಾದರೂ ಗಂಡ ಮಕ್ಕಳು ಅಂತ ವಿಚಾರಿಸ್ಕೋತಾರೆ, ಅವರಿಗೆ ಅದೂ ಇಲ್ವಲ್ಲ, ಸುಮ್ಮನಿರಿ ಎಂದು ಲತಾಗೆ ಹೇಳಿದಾಗ ಅವಳು ಸುಮ್ಮನಾದ್ಲು.
ನನ್ನ ಮೈಮೇಲೆ ಕುದಿಯುವ ನೀರು ಚೆಲ್ಲಿದಂತಾಯಿತು. ಅವಳಂದ ಮಾತುಗಳಿಗೆ ತಲೆನೋವು ಏರಿ ಪರಾಕಾಷ್ಠೆ ತಲುಪಿತ್ತು. ಅದು ಹೇಗೆ ಮನೆ ತಲುಪಿದ್ನೋ ಗೊತ್ತಿಲ್ಲ. ಸಿಂಧು ನನ್ನ ಮೊಗ ನೋಡಿದವಳೇ, ಏನಾಯಿತು ಚಿಕ್ಕಮ್ಮ, ಜ್ವರನ ಎಂದಳು. ಇಲ್ಲ, ತಲೆನೋವು, ಕಾಫಿ ಕೊಡು ಎಂದು ಬಟ್ಟೆಯು ಬದಲಾಯಿಸದೆ ರೂಮಿನೊಳಗೆ ಹೊಕ್ಕು ಮಂಚದ ಮೇಲೆ ಮಲಗಿದೆ. ಕಾಫಿ ಮಾತ್ರೆ ತೆಗೆದುಕೊಂಡರೂ ತಲೆನೋವು ಕಡಿಮೆಯಾಗಲಿಲ್ಲ, ನಿದ್ದೆಯೂ ಬರಲಿಲ್ಲ. ಅವಳಿಗೇನೋ ಗಂಡನ ಮಕ್ಕಳ. ಲತಾ ಅಂದ ಮಾತುಗಳೇ ಕಿವಿಗೆ ಅಪ್ಪಳಿಸಿದಂತೆ ಅವಳ ಮಾತುಗಳು ಮಾರ್ದನಿಸಿ ತಲೆಯೇ ಒಡೆದು ಹೋಗ್ತಾ ಇದ್ದೇನೋ ಎನಿಸಿ 2 ಕೈಗಳಿಂದ ತಲೆ ಹಿಡಿದುಕೊಂಡೆ. ಹೌದು, ಲತಾ ಅಂದಂತೆ ನನ್ನವರು ಅನಿಸಿಕೊಂಡವರು ಯಾರಿದ್ದರು? ಗಂಡನ ಮಕ್ಕಳ. ನಡೆಯಬೇಕಾದದೆಲ್ಲವೂ ಸಮಯಕ್ಕೆ ಸರಿಯಾಗಿ ನಡೆದಿದ್ರೆ ನನಗೂ ಒಂದು ಸಂಸಾರ ಅನ್ನುವ ಬಂಧನ, ಒಂದು ಸೆಳೆತ ಇರಬೇಕಾಗಿತ್ತು. ಪ್ರೀತಿಸುವ ಪತಿ, ಮುದ್ದಾದ ಮಕ್ಕಳೊಂದಿಗೆ ಸ್ವರ್ಗವನ್ನೇ ಧರೆಯಲ್ಲಿ ಕಾಣಬಹುದಿತ್ತು. ಸಂತಸವಾದಾಗ, ನೋವಾದಾಗ ಹಂಚಿಕೊಳ್ಳಲು ನನ್ನವರೆಂಬುವವರು ಇರ್ತಾ ಇದ್ರು. ನಾನೆಲ್ಲೋ ಸತ್ತು ಹೋದೆ. ಈ ಜೀವನವನ್ನು ಆರಿಸಿಕೊಂಡು ತಪ್ಪು ಮಾಡಿದೆ ಎಂದು ಅನಿಸಿತು. ಹಾಗೂ ಹೀಗೂ ಹೊರಳಾಡಿ ನಿದ್ರೆಯ ಆಳಕ್ಕೆ ಹಾರಿದೆ. ಎಚ್ಚರವಾದಾಗ ಗಂಟೆ 11 ತೋರಿಸ್ತಾ ಇತ್ತು. ಹಬ್ಬ ಎಂದ್ಕೊಂಡು ಎದ್ದು ಹೊರಬಂದಾಗ ಸಿಂಧು ಸೋಫಾದ ಮೇಲೆ ಕುಳಿತು ತೂಕಾಡಿಸ್ತಾ ಇದ್ಲು. ಅವಳನ್ನು ನೋಡಿ ಭುಜ ಲಘಿಸಿದೆ. ಸಿಂಧು 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 ಕಣ್ಣಿಟ್ಟವಳೇ, ಹೇಗಿದೆ ಚಿಕ್ಕಮ್ಮ ತಲೆನೋವು? ಊಟ ಮಾಡಲಿ ಅಂತ 2-3 ಸರಿ ಎಬ್ಬಿಸಿದೆ. ನೀವು ಎದ್ದೇಳಲಿಲ್ಲ, ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೆ. ನೀವೇನಾದರೂ ಕರಿತೀರೇನು ಅಂತ ಎಂದು ಎದ್ದು ನಿಂತಳು. ಊಟ ತರಲಾ? ತಗೊಂಡು ಬಾ, ಹೊಟ್ಟೆ ಹಸಿವು. ನಿಂದಾಯ್ತಾ? ನಿಮ್ಮ ಜೊತೆ ತಾನೇ ನಾನು ಯಾವಾಗಲೂ ಮಾಡೋದು. ಅವಳ ಮುಖ ನೋಡಿ ಪಾಪ ಅನಿಸಿತು. ಯಾರೂ ಇಲ್ಲದ ಈ ಜಗತ್ತಿನಲ್ಲಿ ನನಗೋಸ್ಕರ ಒದ್ದಾಡುತ್ತಾಳೆಂದು. ಛೇ, ಹಸಿವಾದರೆ ಊಟ ನನಗೋಸ್ಕರ ಯಾತಕ್ಕೆ ಕಾಯಬೇಕಿತ್ತು? ಏನು ಹುಡುಗಿನು, ಹೋಗು ತಗೊಂಡು ಬಾ ಎಂದೆ. ಸಿಂಧು ಅಡುಗೆ ಮನೆಗೆ ಓಡಿದ್ಲು. ಸಿಂಧು ರಾತ್ರಿ 8ರಿಂದ 9:30ವರೆಗೆ ಬರುವ ಎಲ್ಲ ಧಾರಾವಾಹಿಗಳನ್ನು ನೋಡ್ತಾ ಇದ್ಲು. ಒಂದು ತಪ್ಪಿಸ್ತಾ ಇರಲಿಲ್ಲ. ನನಗದರಲ್ಲಿ ಖಂಡಿತ ಆಸಕ್ತಿ ಇಲ್ಲದಿದ್ದರೂ ಸಮಯ ಕಳೆಯುವ ಸಲುವಾಗಿ ಯಾಂತ್ರಿಕವಾಗಿ ವೀಕ್ಷಿಸ್ತಾ ಇದ್ದೆ. ಅಸಂಬದ್ಧ ಕಥೆಗಳು, ಕಣ್ಣು ಕೋರೈಸುವ ಉಡುಪುಗಳು, ಎಳೆದೆಳೆದು ಸನ್ನಿವೇಶಗಳನ್ನು ತೋರಿಸುವುದು, ಉದ್ದುದ್ದ ಸಂಭಾಷಣೆಗಳನ್ನು ಕೇಳುವುದಕ್ಕೆ ನನಗೆ ಸಹನೆ ಇರ್ತಾ ಇರಲಿಲ್ಲ. ಅಂದು ರಾತ್ರಿ ಧಾರಾವಾಹಿ ನೋಡ್ತಾ ಇರುವಾಗ ಕೇಬಲ್ನಲ್ಲಿ ಕರೆಂಟ್ ಹೋಯಿತು. ಸಿಂಧು, ಅಯ್ಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು, ಅನ್ಯಾಯ, ಕರೆಂಟ್ ಎಷ್ಟೊತ್ತಿಗೆ ಬರ್ತವೋ, ಪ್ರಣವ್ ಅಂಜಲಿನ ಮದುವೆ ಮಾಡ್ಕೋತಾನೋ ಇಲ್ವೋ ಎಂದು ಪೇಚಾಡ್ಕೊಂಡ್ಲು. ನಾನು ನಾಳೆ ಗೊತ್ತಾಗುತ್ತಲ್ಲ ಬಿಡು ಎಂದೆ. ಇಲ್ಲ ಚಿಕ್ಕಮ್ಮ, ನಾಳೆ ಶನಿವಾರ, ಇದು ಬರಲ್ಲ, ಮತ್ತೆ ಸೋಮವಾರದವರೆಗೂ ಕಾಯಬೇಕು ಎಂದಳು ನಿರಾಸೆಯಿಂದ. ಒಂದಿನ ಧಾರಾವಾಹಿ ನೋಡುವುದು ತಪ್ಪಿದರೆ ಪ್ರಾಣ ಹೋದ ಹಾಗೆ ಆಡ್ತಿರಲ್ಲ, ಏನಿದೆ ಅದರಲ್ಲಿ? ಅವಳನ್ನು ಪ್ರೀತಿಸೋದು, ಅವಳು ಅವನನ್ನು ಪ್ರೀತಿಸೋದು, ಅಷ್ಟು ಬಿಟ್ಟರೆ ಏನಿದೆ? ಯಾವ ಧಾರಾವಾಹಿ ತೆಗೆದುಕೋ ಅದೇ, ಯಾವ ಸಿನಿಮಾಗೆ ಹೋಗು ಅದೇ, ಹುಡುಗ ಹುಡುಗಿಯನ್ನು ಲವ್ ಮಾಡೋದು, ಇಬ್ಬರು ಹಾಡು ಹೇಳೋದು, ತಂದೆ ತಾಯಿಯರು ಇಲ್ಲ ಅನ್ನೋದು, ಹೋರಾಡೋದು, ಡ್ಯಾನ್ಸ್ ಮಾಡೋದು, ಒಂದಾಗೋದು. ಆ ಕುಣಿತಾನು ನೋಡೋಕ್ಕಾಗಲ್ಲ. ಒಂದೇ ತರಹದ ಹಾಡುಗಳು, ಅಬ್ಬರದ ಸಂಗೀತದ ಅರ್ಥವಿಲ್ಲದ ಸಾಹಿತ್ಯ, ವಾಂತಿ ಬರುತ್ತೆ. ಆದರೆ ನೀವುಗಳು ಇದ್ದೀರಲ್ಲ, ಅದೇನು ಇಷ್ಟಪಡ್ತೀರೋ ನಾ ಕಾಣೆ. ಹೇಗಿದ್ರೂ ಬಾಯಿ ಬಿಟ್ಕೊಂಡು ನಿಮಿಷಗಳನ್ನು ಗಂಟೆಗಳನ್ನು ಟಿ ವಿ ಮುಂದೆನೇ ಕಳೆದು ಬಿಡ್ತೀರಿ. ನಿನಗೆ ಊರಿನಲ್ಲಿ ನಿಮ್ಮಮ್ಮ ನಿಮ್ಮಪ್ಪ ಕಷ್ಟಪಡೋದು ಏನಾದರೂ ಗೊತ್ತಾಗ್ತಾ ಇದೆಯಾ? ಇಬ್ಬರು ತಂಗಿಯರು, ಇಬ್ಬರು ತಮ್ಮಂದಿರ ಭವಿಷ್ಯ ನಿನ್ನ ಓದಿನ ಮೇಲೆ ನಿಂತಿದೆ ಅನ್ನೋದನ್ನು ಮರೆತಿದ್ದೀಯಾ? ನನ್ನ ವ್ಯಾಖ್ಯಾನ ಕೇಳಿ ಸಿಂಧು ಮೊಗ ಸಪ್ಪಗೆ ಮಾಡಿಕೊಂಡ್ಳು. ನನಗಾಗಿದ್ದ ನೋವು ವೇದನೆಗೆ ಹೀಗೆ ಅಕಾರಣವಾಗಿ ಅವಳನ್ನು ಗುರಿ ಮಾಡ್ತಾ ಇದ್ದೆ. ಪ್ರೀತಿಯಂತೆ ಪ್ರೇಮ ಅಂತೆ ಅಸಹ್ಯ. ಮೊದಲು ಕಾಲೇಜ್ ಹುಡುಗ ಹುಡುಗಿಯರಿಗೆ ಚೆನ್ನಾಗಿ ಬಾರಿಸಬೇಕು. ಚಿಕ್ಕ ವಯಸ್ಸಿನಲ್ಲಿ ಒಂದು ಗುರಿ ಇಟ್ಕೊಂಡು ಓದಿ ತಂದೆ ತಾಯಿಗೆ ನೆರವಾಗೋಣ ಅನ್ನೋದು ಇಲ್ಲವೇ ಇಲ್ಲ. ಕಾಲೇಜ್ಗೆ ಬಂದುಬಿಟ್ರೆ ಸಾಕು, ಇಡೀ ಪ್ರಪಂಚವೇ ನನ್ನದು ಅನ್ನೋ ಹಾಗೆ ಲಂಗು ಲಗಾಮಿಲ್ಲದೆ ಆಡೋದು. ಗಂಡ ಹುಡುಗಿಯರನ್ನು ಚುಡಾಯಿಸೋದು, ಲೆಟರ್ ಬರೆಯೋದು, ಲವ್ ಮಾಡೋದು. 16ಕ್ಕೆ ಬೇಕು ಇವರಿಗೆ ಲವ್. ಚೆನ್ನಾಗಿ ಸ್ಟೈಲ್ ಮಾಡಿಕೊಂಡು ಕೈಯಲ್ಲಿ ಸಿಗರೇಟ್ ಹಿಡಿದುಕೊಂಡು ಬೈಕ್ ಇಟ್ಕೊಂಡಿದ್ರೆ ಸಾಕು, ಅವನೇ ಇವರಿಗೆ ಗ್ರೀಕ್ ಹೀರೋ. ಅವನ ತಲೆಯಲ್ಲಿ ಏನಿದೆ, ಅವನ ಉದ್ದೇಶವೇನು ಎಂದು ಗೊತ್ತಾಗದಷ್ಟು ಮೂರ್ಖರು ಈ ಕಾಲದ ಹುಡುಗಿಯರು. ಲವ್ ಅಂತೆ ಲವ್, ನಿಜವಾದ ಪ್ರೀತಿ ಅಂದ್ರೇನು ಗೊತ್ತಾ ಇವರಿಗೆ? ನನ್ನ ಮಾತು ಕೇಳಿ ಸಿಂಧು ಮುಖ ಕೆಂಪಾಯಿತು. ಸಿಂಧುಗೆ ನನ್ನನ್ನು ಕಂಡ್ರೆ ಬಹಳ ಗೌರವ ಮತ್ತು ಪ್ರೀತಿ ಎಂದು ನನಗೆ ಗೊತ್ತಿತ್ತು. ಆದರೆ ಅನೇಕ ವರ್ಷಗಳ ಹಿಂದೆಯೇ ಪ್ರೀತಿಯನ್ನು ಮೆಟ್ಟಿ ನಿಂತು ಪ್ರೀತಿಯ ಬಗ್ಗೆ ದ್ವೇಷ ಬೆಳೆಸ್ಕೊಂಡಿದ್ದ ನಾನು ಯಾರ ಪ್ರೀತಿಯನ್ನು ಗುರುತಿಸ್ತಾ ಇರಲಿಲ್ಲ. ಯಾವ ಬಗೆಯ ಪ್ರೀತಿಗೂ ಪುರಸ್ಕಾರವಿರಲಿಲ್ಲ ನನ್ನಲ್ಲಿ. ಹಾಗೆ ಮನಸ್ಸು 22 ವರ್ಷಗಳ ಹಿಂದೆ ಜಾರಿತು. ನನ್ನ ಹಾಗೂ ಮನೋಹರನ ಪರಿಚಯ ಸಿನಿಮಾದಲ್ಲಿ ನಡೆಯುವಂತೆ ತುಂಬ ರೊಮ್ಯಾಂಟಿಕ್ ಆಗಿ ಪ್ರಾರಂಭವಾಗಿತ್ತು. 18 ವರ್ಷಕ್ಕೆ PUC ಮುಗಿದೊಡನೆ ನನಗೆ ಬ್ಯಾಂಕ್ನಲ್ಲಿ ಕೆಲಸ ದೊರಕಿತ್ತು. ಗೆಳತಿಯೊಬ್ಬಳ ಒತ್ತಾಯಕ್ಕೆಂದು ಸುಮ್ಮನೆ ಬರೆದ ಬ್ಯಾಂಕಿನ ಪರೀಕ್ಷೆಯಲ್ಲಿ ತೇರ್ಗಡೆಯಾದಾಗ ಮನೆಯಲ್ಲಿ ಹೇಳತೀರದ ಸಂತೋಷ.
ತುಂಬ ಬಡತನದಲ್ಲಿ ಬಂದಿದ್ದ ಎಲ್ಲರಿಗೂ ಪ್ರಪ್ರಥಮ ಬಾರಿಗೆ ಮನೆಯ ಹೆಣ್ಣು ಮಗಳೊಬ್ಬಳಿಗೆ ಸರ್ಕಾರಿ ನೌಕರಿ ದೊರಕಿದ್ದು ತುಂಬ ಸಂಭ್ರಮ ತಂದಿತ್ತು. ನಾನು ಸ್ವಲ್ಪ ದೂರದ ಬ್ರಾಂಚಿಗೆ ಹೋಗಬೇಕಾದ್ರಿಂದ ಮನೆಗೆ ಬೀಗ ಬಿಡಬೇಕಿತ್ತು. ಪ್ರತಿದಿನ ಒಂದೇ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ನನಗೆ ಡ್ರೈವರ್, ಕಂಡಕ್ಟರ್ ಇಬ್ಬರು ಪರಿಚಿತರಾಗಿ ಹೋಗಿದ್ದರು. ಕೆಲವೇ ಮಂದಿ ಪ್ರಯಾಣಿಸ್ತಾ ಇದ್ದ ಆ ಬಸ್ನಲ್ಲಿ ರಶ್ ಇಲ್ಲದಿದ್ದರಿಂದ ಅವರಿಗೆಂದೇ ಆಸನಗಳನ್ನು ನಿಗದಿಪಡಿಸಿದಂತೆ ಕೂರ್ತಾ ಇದ್ದೆವು. ಅಂದು ಬೆಳಿಗ್ಗೆ ಶುಕ್ರವಾರ. ಪೂಜೆ ಮುಗಿಸಿ ಬಸ್ಸಿಗೆ ಬರುವುದು ಒಂದು 5 ನಿಮಿಷ ತಡವಾಗಿತ್ತು. ನಾನು ಸೀಟಿಗೆ ಹೋಗಿ ಕೂರುವಷ್ಟರಲ್ಲಿ ಸುರದ್ರೂಪಿ ತರುಣನೊಬ್ಬ ಅಲ್ಲಿ ಕೂತು ಪುಸ್ತಕ ಓದ್ತಾ ಇದ್ದ. ಸಾರ್ವಜನಿಕ ಬಸ್ ಆದ್ದರಿಂದ ಅವನನ್ನು ಎದ್ದೇಳು ಎಂದು ಹೇಳುವ ಹಾಗಿರಲಿಲ್ಲ. ಅಸಮಾಧಾನದಿಂದ ಇನ್ನೊಂದೆಡೆ ಕುಳಿತೆ. ಅಂದಿನಿಂದ ಅವನು ನಮ್ಮ ಬಸ್ಸಿಗೆ ಕಾಯಮಾಗಿ ಬರಲು ಆರಂಭಿಸಿದ. ಏಕೋ ಏನೋ ಅವನಿಗೂ ನನ್ನ ಸೀಟಿನ ಬಗ್ಗೆಯೇ ಒಲವಿದ್ದಂತಿತ್ತು. ನಾನು ಬರುವ ಮುಂಚೆಯೇ ಆಕ್ರಮಿಸಿಕೊಂಡು ಬಿಡುತ್ತಿದ್ದ. ಆದ್ದರಿಂದ ಯೋಚಿಸಿ ನಾನು ಅವನಿಗಿಂತಲೂ 5 ನಿಮಿಷ ಮುಂಚೆಯೇ ಬಂದು ಕುಳಿತು ಬಿಡ್ತಾ ಇದ್ದೆ. ಅವನಿಗೆ ಇದರ ಬಗ್ಗೆ ಗೊತ್ತಾಗಿ ಇನ್ನೂ ಬೇಗ ಬರಲು ಆರಂಭಿಸಿದ. ಸೀಟಿಗಾಗಿ ಈ ಪೈಪೋಟಿ ಮೌನವಾಗಿ ನಡೀತಾ ಇದ್ದಾಗ ಒಂದಿನ ಬೆಳಿಗ್ಗೆ ಇಬ್ಬರು ಒಟ್ಟಿಗೆ ಬಂದೆವು. ನಾನು ಮುಂದಿನಿಂದ, ಆತ ಹಿಂದಿನಿಂದ ಬಂದು ಒಂದೇ ವೇಗದಲ್ಲಿ ಸೀಟು ಆಕ್ರಮಿಸಿಕೊಳ್ಳುವುದರಲ್ಲಿದ್ದಾಗ ನನ್ನ ನೆರಿಗೆಗಳನ್ನು ನಾನೇ ಎಡವಿ ಸೀದಾ ಹೋಗಿ ಆತನ ಎದೆಯ ಮೇಲೆ ಬಿದ್ದು ಆಸರೆಗಾಗಿ ಅವನ ಕೈಗಳನ್ನು ಹಿಡಿದೆ. ಅವನು ಅಷ್ಟೇ ಬಲವಾಗಿ ಆಸರೆ ನೀಡಿ ನನ್ನನ್ನು ಹಿಡಿದು ಪೆಟ್ಟಾಯ್ತಾ ಎಂದ. ಅವನ ಧ್ವನಿಯಲ್ಲಿನ ಮಾಡ್ದವತೆಗೆ ನಾನು ನನಗರಿಯದಂತೆ ಇಲ್ಲ ಎಂದು ನುಡಿದು ಹಿಂದಿನ ಸೀಟಿಗೆ ಹೋಗಿ ಕುಳಿತೆ. ನನಗಂತೂ ಬಹಳ ನಾಚಿಕೆಯಾಗಿತ್ತು. ಆ ರೀತಿ ಆತುರದಿಂದ ಬಂದು ಆಯಾ ತಪ್ಪಿ ಬಿದ್ನಲ್ಲ ಎಂದು. ಅವನಿಗೂ ಅದು ಅರಿವಾಗಿ, ಮೇಡಮ್ ಸಾರಿ, ಇನ್ಮೇಲೆ ಪೈಪೋಟಿ ಮಾಡಲ್ಲ, ನೀವೇ ಕೂರಿ ಎಂದು ಎದ್ದ. ಪರವಾಗಿಲ್ಲ, ಇನ್ಮೇಲೆ ನೀವೇ ಕೂರಿ. ಬೇಡ ಬೇಡ, ನನ್ನಿಂದ ಇವತ್ತು ಈ ರೀತಿ ಆಯಿತು. ಆಮೇಲೆ ನೀವು ಬೈಕೊಂಡು ಸೀಟು ಬಿಟ್ಕೊಟ್ಟ ಹಾಗಾಗುತ್ತೆ, ಬೇಡ. ಅವನ ಮಾತಿಗೆ ನಾನು ಇಲ್ಲ ಇಲ್ಲ, ಸಂತೋಷವಾಗಿಯೇ ಬಿಟ್ಟುಕೊಡ್ತಾ ಇದ್ದೀನಿ, ಕೂಡಿ ಎಂದೆ. ಅಲ್ಲಿಗೆ ನಮ್ಮ ಸೀಟಿಗಾಗಿ ಸಮರ ನಿಂತು ಸ್ನೇಹ ಪ್ರಾರಂಭ ಆಯಿತು. ಪರಿಚಯ ಪ್ರೇಮವಾಗಿ ತಿರುಗಲು ಜಾಸ್ತಿ ಸಮಯವಾಗಲಿಲ್ಲ. ಎಂದು ಎಲ್ಲೂ ಯಾರಿಗೂ ಮನಸೋಲದ ನಾನು, ಪ್ರೀತಿ ಪ್ರೇಮಗಳ ಬಗ್ಗೆ ಕನಸಿನಲ್ಲಿಯೂ ಯೋಚಿಸಿರದ ನಾನು ಸಂಪೂರ್ಣವಾಗಿ ಮನೋಹರನ ಪ್ರೇಮ ಪಾಶದಲ್ಲಿ ಸಿಲುಕಿದೆ. ನಾವಿಬ್ಬರು ಒಬ್ಬೊಬ್ಬರನ್ನು ಬಹಳ ಆಳವಾಗಿ ಪ್ರೀತಿಸತೊಡಗಿದೆವು. ಸಂಜೆ ಬ್ಯಾಂಕ್ ಮುಗಿದ ನಂತರ ನಾನು ಫ್ಯಾಕ್ಟ್ರಿ ಮುಗಿಸಿಕೊಂಡು ಅವರು ಒಂದೇ ಬಸ್ನಲ್ಲಿ ಹಿಂತಿರುಗ್ತಾ ಇದ್ದೆವು. ನಂತರ ಸ್ವಲ್ಪ ಸಮಯ ಪಾರ್ಕ್ನಲ್ಲೂ ತಿರುಗಾಡುವುದರಲ್ಲೂ ಕಳೆದು ಮನೆ ಸೇರ್ತಾ ಇದ್ದೆವು. 2 ವರ್ಷಗಳು ಮನೋಹರನ ಒಡನಾಟದಲ್ಲಿ 2 ಕ್ಷಣದಂತೆ ಕಳೆದವು. ಅವನ ರಸಿಕತೆ, ರೂಪ ಹಾಗೂ ಒಲವಿಗೆ ನಾನು ಸೋತು ಹೋಗಿದ್ದೆ. ಅವನನ್ನು ಮನದಲ್ಲಿ ಪ್ರತಿಷ್ಠಾಪಿಸಿಕೊಂಡು ಪೂಜೆ ಮಾಡಲು ಆರಂಭಿಸಿದ್ದೆ. ನಮ್ಮ ಅಕ್ಕನ ಮದುವೆಯಾದೊಡನೆ ಮನೋಹರ್ ಬಂದು ನಮ್ಮ ತಂದೆಯ ಬಳಿ ನಮ್ಮ ಮದುವೆಯ ವಿಷಯ ಪ್ರಸ್ತಾಪಿಸುವುದಾಗಿ ಹೇಳಿದಾಗ ನನಗೆ ಸ್ವರ್ಗಕ್ಕೆ 3 ಗೇಣು. ಮನೋಹರನ ತಾಯಿಯು ಹೃದಯ ರೋಗಿಯಾಗಿದ್ದರಿಂದ ಬೇಗ ಮದುವೆಯಾಗಲು ಮಗನನ್ನು ಒತ್ತಾಯಿಸ್ತಾ ಇದ್ರು. ಅಂತೂ ಇಂತೂ ನಮ್ಮಕ್ಕನ ಮದುವೆ ಶಿವಮೊಗ್ಗದವರಾದ ರಮೇಶ್ನೊಂದಿಗೆ ಆಗಿ ಅವಳು ಹೋದ ತಿಂಗಳ ನಂತರ ನನ್ನ ವಿಷಯವನ್ನು ನನ್ನ ತಾಯಿಗೆ ತಿಳಿಸಿದೆ. ನಮ್ಮಮ್ಮ ಮೊದಲು ಹಾರಾಡಿದ್ರು. ನಂತರ ಹುಡುಗ ಹೇಗೆ, ಏನು, ಎತ್ತ ಎಂದು ವಿಚಾರಿಸಿಕೊಂಡು, ನೋಡಮ್ಮ, ನೀನು ಓದಿರೋಳು, ಕೆಲಸಕ್ಕೆ ಹೋಗಿ ಕೈ ತುಂಬ ಸಂಪಾದಿಸಿ ತರ್ತಾ ಇರೋಳು, ನಿನ್ನಿಂದಲೇ ನಿನ್ನ ತಮ್ಮ ತಂಗಿಯರು ಓದ್ತಾ ಇರೋದು, ನಿನ್ನ ಸಂತೋಷ ನಾವು ಹಾಳು ಮಾಡಲ್ಲ. ಹುಡುಗ ಯಾವ ಜಾತಿ ಎಂದು ಕೇಳಿದಾಗಲೇ ನನಗೆ ಮನೋಹರನ ಜಾತಿ ಯಾವುದೆಂದು ಗೊತ್ತಿಲ್ಲದ ನೆನಪು ಬಂದಿತು. ಅದನ್ನು ತೋರಿಸಿಕೊಳ್ಳಲು ಇಚ್ಛಿಸದೆ ನಮ್ಮದೇ ಎಂದೆ. ಅಮ್ಮ, ಹೋಗಲಿ ಬಿಡು, ಅಷ್ಟು ಒಳ್ಳೆಯವರು ಅಂತೀಯ, ನಿನ್ನ ಮದುವೆ ಹೂವಿನ ಸರ ಎತ್ತಿದ ಹಾಗೆ ಆಗುತ್ತೆ ಎಂದರು. ಆದರೆ ಆ ಮಾತು ನಿಜ ಆಗಲಿಲ್ಲ. ಜಾತಿಯ ಅಡ್ಡಗೋಡೆ ನನ್ನ ಪ್ರೇಮವನ್ನೇ ಬಲಿ ತೆಗೆದುಕೊಂಡಿತು. ನಮ್ಮ ದೈವಿಕ ಪ್ರೀತಿ ಅದೆಷ್ಟು ದುರಂತದಲ್ಲಿ ಕೊನೆಯಾಯಿತೆಂದರೆ, ಮನೋಹರ್ ನಮ್ಮ ಮನೆಗೆ ಬಂದಾಗ ನಮ್ಮಮ್ಮ ಜಾತಿ ಯಾವುದೆಂದು ಕೇಳಿದರು. ಮನೋಹರ್ ಗೌಡರು ಒಕ್ಕಲಿಗರು ಇಂತಹ ಊರಿನವರೆಂದು ಹೇಳಿದಾಗ ಕೈಯಲ್ಲಿ ಒಂದು ಕೆಲಸ ಕಿಸಿಯಲಿಕ್ಕೆ ಬಾರದ ನನ್ನ ತಂದೆ ರೌದ್ರಾವತಾರ ತಾಳಿ ಅವರನ್ನು ಕತ್ತು ಹಿಡಿದು ನೂಕುವುದೊಂದು ಬಾಕಿ. ಎಷ್ಟು ಧೈರ್ಯದಿಂದ ಬ್ರಾಹ್ಮಣರ ಮನೆಯ ಹುಡುಗಿಯನ್ನು ಕೇಳುವುದಕ್ಕೆ ಬಂದಿದ್ದೀಯಾ? ಮಾಂಸ ಮಡ್ಡಿ ತಿನ್ನುವ ಮನೆಗೆ ನನ್ನ ಮಗಳನ್ನು ನಾನು ಕೊಡಲ್ಲ. ನಮ್ಮದು ರಾಜಪುರೋಹಿತರ ವಂಶ. ನಮ್ಮ ತಾತ ಮುತ್ತಾತಂದಿರು ನಡೆದು ಬರುವಾಗ ಜನರು 2 ಪರ್ಲಾಂಗು ದೂರದಲ್ಲಿದ್ದು ನಮಸ್ಕಾರ ಮಾಡೋರು. ನಮ್ಮ ಮನೆಯಲ್ಲಿ ಸಾಲಿಗ್ರಾಮ ಇದೆ. ಅಂತಹ ನಾವು ನಿಮ್ಮ ಜಾತಿಗೆ ಮಗಳನ್ನು ಕೊಟ್ಟು ಬ್ರಾಹ್ಮಣಿಕೆ ಕಳೆದುಕೊಳ್ಳಲಾಗಲ್ಲ. ಮೊದಲು ಇಲ್ಲಿಂದ ನಡೆಯಪ್ಪ ಎಂದು ಮುಖ ಮುರಿದಂತೆ ನುಡಿದಾಗ ಎಷ್ಟೆಷ್ಟು ವಾದಿಸಿದ ಮನೋಹರ್ ಸಹಾಯಕ್ಕಾಗಿ ನನ್ನತ್ತ ನೋಡಿದರು. ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದಂತಾಗಿದ್ದ ನನಗೆ ತಂದೆಯನ್ನು ಎದುರಿಸಿ ಮಾತನಾಡಲು ಧೈರ್ಯ ಇಲ್ಲದಿದ್ದರೂ ತುಂಬ ಧೈರ್ಯ ತಂದುಕೊಂಡು ನನ್ನ ಪ್ರೇಮವನ್ನು ರಕ್ಷಿಸಿಕೊಳ್ಳಲು ತುಂಬ ಹೋರಾಡಿದೆ. ಆದರೆ ನನ್ನ ದುರದೃಷ್ಟವೋ, ದೈವಕ್ಕೆ ನಾವಿಬ್ಬರು ದಂಪತಿಗಳಾಗೋದು ಇಷ್ಟ ಇರಲಿಲ್ವೋ ಏನೋ, ಅಥವಾ ದೈವ ಎಂಬುದೇ ಇರಲಿಲ್ವೋ ಏನೋ, ನಮ್ಮ ಪ್ರೇಮ ದುರಂತದಲ್ಲಿ ಮುಕ್ತಾಯ ಆಯಿತು. ಅನಂತರ ನಡೆದದ್ದೆಲ್ಲವೂ ಕನಸಿನಲ್ಲಿ ನಡೆದಂತೆ ಭಾಸವಾಯಿತು.
ಮನೋಹರ್ ನನ್ನನ್ನು ಬ್ಯಾಂಕ್ನ ಬಳಿ ಭೇಟಿ ಮಾಡಿ ಧೈರ್ಯದಿಂದ ಹೊಸಿಲು ಮಿಟ್ಟಿ ಬಂದರೆ ನಾನು ಕಡೆಯವರೆಗೆ ಆಸರೆ ಪ್ರೀತಿ ನೀಡುವುದಾಗಿ ಹೇಳಿದರೂ ನನಗೆ ಆ ಧೈರ್ಯ ಬರಲಿಲ್ಲ. ಈಗಿನಂತೆ ಆಗ ಸ್ವಂತವಾಗಿ ನಿರ್ಧಾರ ತೆಗೆದುಕೊಳ್ಳುವ ಮನೋಭಾವ ಅಪರೂಪ. ತಂದೆ ತಾಯಿಯರೇ ದೇವರೆಂದು ತಿಳಿದಿದ್ದ ಜನಾಂಗಕ್ಕೆ ಸೇರಿದವಳು ನಾನಾದ್ರಿಂದ ಪ್ರೇಮಕ್ಕೆ ದ್ರೋಹ ಮಾಡಿ ತಂದೆ ತಾಯಿಯರನ್ನು ಸಂತೋಷಪಡಿಸಿದೆ. ಈ ನಿರ್ಧಾರಕ್ಕೆ ನಮ್ಮಪ್ಪ ನಮ್ಮಮ್ಮ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ ಕಾರಣವೂ ಒಂದಾಗಿತ್ತು. ನಂತರ ಮನೋಹರ್ ನನ್ನ ಬಳಿ ಬರಲಿಲ್ಲ. ಅವರ ತಾಯಿಯ ಆರೋಗ್ಯ ದಿನೇ ದಿನೇ ಕ್ಷೀಣಿಸಿದ್ರಿಂದ ಆಕೆಯ ಬಲವಂತಕ್ಕಾಗಿ ಅವರು ಅವರಕ್ಕನ ಮಗಳೊಂದಿಗೆ ಮದುವೆಯಾಗಿ ಬೇರೆ ಊರಿಗೆ ಹೊರಟು ಹೋದ್ರೆಂದು ಎಷ್ಟೋ ದಿನಗಳ ನಂತರ ತಿಳಿಯಿತು. ದುರಂತದಿಂದ ನಾನು ಸಾಯಲಿಲ್ಲ, ಹುಚ್ಚಿಯಂತೆ ಅಳಲಿಲ್ಲ, ಗೋಳಾಡಲಿಲ್ಲ. ಬದಲಿಗೆ ಹೃದಯದ ಆಸೆಗಳನ್ನು ನೋವನ್ನು ಭೂಗತ ಮಾಡಿಕೊಂಡು ಮನದ ಮೂಲೆಯಲ್ಲಿ ನನ್ನ ಪ್ರೇಮವನ್ನು ಸಮಾಧಿ ಮಾಡಿ ಯಾಂತ್ರಿಕತೆಯಲ್ಲಿ ನನ್ನನ್ನು ತೊಡಗಿಸಿಕೊಂಡೆ. ಮನೋಹರ್ನನ್ನು ಒಮ್ಮೆ ಪತಿಯೆಂದು ಭಾವಿಸಿ ಆರಾಧಿಸಲಾಗಿಸಿದ ಮನಸ್ಸು ಮತ್ಯಾರನ್ನು ಪತಿಯೆಂದು ಒಪ್ಪಿಕೊಳ್ಳಲು ಇಷ್ಟಪಡಲಿಲ್ಲ. 2 ವರ್ಷಗಳ ಪ್ರೇಮದಲ್ಲಿ ನಾವೆಂದು ಸಂಯಮ ಮೀರಿ ವರ್ತಿಸಿರಲಿಲ್ಲ. ಮನೋಹರ್ ಒಮ್ಮೆ ಮಾತ್ರ ಒಂದೇ ಒಂದು ಬಾರಿ ಪಾರ್ಕ್ನಲ್ಲಿ ಬಳಸಿ ಎದೆಗೆ ಒರಗಿಸಿಕೊಂಡು ತುಟಿಗೆ ಚುಂಬಿಸಿದ್ದರು. ಅದೇ ಆ ಒಂದು ಕ್ಷಣ ನನ್ನ ಹೃದಯದ ಪ್ರೇಮವೆಲ್ಲವನ್ನು ಅವರಿಗೆ ಅರ್ಪಿಸಿ ಅದನ್ನೇ ಮದುವೆ ಎಂದು ತಿಳಿದು ಬಿಟ್ಟಿದೆ. ಈ ದೇಹವನ್ನು ಯಾರಿಗೂ ಅರ್ಪಿಸಬಾರದೆಂದು ಹಠ ಮೂಡಿತ್ತು. ಈ ಮಾನಸಿಕ ಪೂಜೆಯೇ ಸಾಕು ಈ ಜನ್ಮಕ್ಕೆ. ಒಮ್ಮೆ ಮನಸ್ಸು ಕೊಟ್ಟ ನಂತರ ವಿವಾಹ ಆದ ಹಾಗೆಯೇ ಎಂಬ ಭಾವನೆಯಿಂದ ಕಡಾಖಂಡಿತವಾಗಿ ಮದುವೆ ನಿರಾಕರಿಸಿದ್ದೆ. ನನ್ನ ಆಸೆ ಆಕಾಂಕ್ಷೆ ವೈವಾಹಿಕ ಬದುಕಿಗೆ ಅಡ್ಡಿ ಬಂದ ತಾಯಿ ತಂದೆಯರನ್ನು ಶಿಕ್ಷಿಸುವ ಮಾರ್ಗವು ಅದಾಗಿತ್ತೇನೋ ಎಂದು ಕೆಲವು ಬಾರಿ ಅನಿಸ್ತಾ ಇತ್ತು. ಅಂತೂ 20 ವಸಂತಗಳನ್ನೇ ನನ್ನ ಕನಸುಗಳೆಲ್ಲ ಮುದುಡಿದ್ದವು. ನನ್ನ ಪ್ರೇಮ ಭಗ್ನವಾಗಿತ್ತು. ಆ ಹೃದಯದಲ್ಲಿ ಮತ್ತೆ ಕಾಮನವಿಲ್ಲೂ ಮೂಡಲೇ ಇಲ್ಲ, ಮತ್ತೆ ಹೊಂಗನಸುಗಳು ಅರಳಲೇ ಇಲ್ಲ. ಅದೇಕಷ್ಟು ಕಠಿಣಳಾದ್ನೋ ನನಗೇ ಗೊತ್ತಿಲ್ಲ. ಒಟ್ನಲ್ಲಿ ಮನೋಹರನಿಗೆ ಕೊಟ್ಟ ಸ್ಥಾನ ಯಾರಿಗೂ ಕೊಡಲಾರದಷ್ಟು ಅವನನ್ನು ಪ್ರೀತಿಸ್ತಾ ಇದ್ದೆ. ಯಾರೆಷ್ಟೇ ಬಲವಂತ ಮಾಡಿದರೂ ನಾನು ಮದುವೆಗೆ ಒಪ್ಪಿಗೆ ಕೊಟ್ಟಿರಲಿಲ್ಲ. ಮನೋಹರನಂತೆ ಯಾರೂ ನನ್ನಲ್ಲಿ ಪ್ರೇಮದ ಭಾವನೆಯನ್ನು ಮೂಡಿಸಿರಲಿಲ್ಲ. ಮತ್ತೆ ಈ 22 ವರ್ಷಗಳಲ್ಲಿ ಪ್ರತಿದಿನವೂ ಅವನನ್ನು ನೆನಪಿಸ್ಕೋತಾ ಇದ್ದೆ, ಅವನಿಗಾಗಿ ಪ್ರಾರ್ಥಿಸ್ತಾ ಇದ್ದೆ. ಆದರೆ ನನಗೆ ಅರಿಯದಂತೆ ನನ್ನ ಸ್ವಭಾವದಲ್ಲಿ ಬದಲಾವಣೆಯಾಯಿತು. ಮಾತು ಕಟುವಾಯಿತು, ಕಡಿಮೆಯಾಯಿತು, ಮಾಯವಾಯಿತು, ಒಂಟಿತನ ಹೆಚ್ಚಾಯಿತು. ಅದ್ಯಾಕೋ ಏನೋ ಪ್ರೀತಿ, ಮಾರ್ಧವತೆ, ಕರುಣೆ, ಪ್ರೇಮ ಎಂದರೆ ವಾಕರಿಕೆ ಬರುವಷ್ಟು ಅಸಹ್ಯ. ಅದರ ಬಗ್ಗೆ ಮಾತನಾಡಿದರೆ ಅಸಹ್ಯ ಎನಿಸ್ತಾ ಇತ್ತು. ನನ್ನ ಪ್ರೇಮಕ್ಕೆ ಪುರಸ್ಕಾರ ಕೊಡದೆ ಈ ಪ್ರಪಂಚದಲ್ಲಿ ಪ್ರೇಮವೇ ಇರಬಾರದೆಂಬ ಕೋಪ ಸಿಡಿತಾ ಇತ್ತು. ಪ್ರೇಮವನ್ನು ಬಿಂಬಿಸ್ತಾ ಇದ್ದ ಕಾದಂಬರಿಗಳನ್ನು, ಸಿನಿಮಾಗಳನ್ನು ನೋಡುವುದು, ಓದುವುದು ಬಿಟ್ಟುಬಿಟ್ಟೆ. ನನ್ನ ಕೊರಗಿನಲ್ಲಿ ಪಶ್ಚಾತ್ತಾಪದಿಂದ ಕಣ್ಮುಚ್ಚಿದ ತಂದೆ ತಾಯಿಯರು ಹೋದ ನಂತರ ಮತ್ತೂ ಒಂಟಿಯಾದೆ. ನನ್ನ ಹಣ ಹಾಗೂ ಮನೆಯ ಮೇಲೆ ಕಣ್ಣಿಟ್ಟಿದ್ದ ನನ್ನ ತಮ್ಮ ತಂಗಿಯರು ನನ್ನ ಬಳಿ ತಮ್ಮ ಮಕ್ಕಳನ್ನು ನನ್ನ ಒಂಟಿತನದ ನೆಪ ಮಾಡಿ ಬಿಡಲು ಬಂದಾಗ ನಾನು ನಿರಾಕರಿಸಿದೆ. ಅವರೆಲ್ಲರಿಗೂ ನನ್ನ ರಿಟೈರ್ಮೆಂಟ್ ಆದಾಗ ಬರುವ PF, ಗ್ರ್ಯಾಚುಟಿ, ಇನ್ಶೂರೆನ್ಸ್ ಹಣದ ಮೇಲೆ ಮನೆಯ ಸೈಟುಗಳ ಒಡವೆ, ಕ್ಯಾಶ್ ಬಗ್ಗೆ ದುರಾಸೆ ಎಂದು ಗೊತ್ತಿತ್ತು. ಕಡೆಗೆ ತುಂಬ ಕಷ್ಟಪಡ್ತಾ ಇದ್ದ ನಮ್ಮಕ್ಕನ ಕುಟುಂಬದಿಂದ ಅವರ ಹಿರಿಯ ಮಗಳಾದ ಸಿಂಧುವನ್ನು ಓದಿಸಿದರೆ ಅವಳ ಕುಟುಂಬಕ್ಕೆ ಆಸರೆಯಾಗುತ್ತದೆ ಎಂದು ಸಿಂಧುವನ್ನು ಕರೆಸಿ ಕಾಲೇಜ್ಗೆ ಸೇರಿಸಿದ್ದೆ. ಅವಳು ಒಳ್ಳೆಯ ಹುಡುಗಿ. ಸದ್ಯದ ಒಂಟಿ ಬದುಕಿನಲ್ಲಿ ಅವಳೊಬ್ಬಳೇ ನನ್ನ ಜೊತೆ. ಅಂದು ಸಂಜೆ ತುಂಬ ಬೇಗ ಕೆಲಸ ಮುಗಿದು ಎಲ್ಲರೂ ಮ್ಯಾಚ್ ನೋಡಲು ಬೇಗ ಹೊರಟರು. ನನಗೂ ಬಸ್ ಬೇಗ ಸಿಕ್ಕಿ ಮನೆಗೆ ಬಂದೆ. ಮುಂಬಾಗಿಲು ತೆರೆದಿತ್ತು. ಮೆಲ್ಲನೆ ಹೆಜ್ಜೆ ಇರಿಸಿ ವರಾಂಡದಲ್ಲಿ ಚಪ್ಪಲಿ ಬಿಟ್ಟು ಸಿಂಧು ಎಂದು ಕೂಗೋಣವೆಂದುಕೊಂಡವಳು ಅವಳು ಯಾರೊಡನೆಯೋ ಸಂಭಾಷಿಸುತ್ತಿರುವುದನ್ನು ಕೇಳಿ ಕುತೂಹಲದಿಂದ ಅಲ್ಲೇ ನಿಂತು ಕೇಳಲಾರಂಭಿಸಿದೆ. ಬೇರೆಯವರ ಸಂಭಾಷಣೆ ಕೇಳಬಾರದೆನ್ನುವ ಸಭ್ಯತೆ ಮೆಟ್ಟಿ ನಿಂತಿತು ಕುತೂಹಲ. ಅವಳ ನಗು, ಮೆಲುವಾದ ಮಾತು, ನಾಚಿಕೊಂಡು ಹೇಳ್ತಾ ಇದ್ದ ಸಂಭಾಷಣೆಯಿಂದ ಅವಳು ಮಾತನಾಡ್ತಾ ಇದ್ದದ್ದು ಒಬ್ಬ ಹುಡುಗನೊಡನೆ. ಆ ಹುಡುಗ ಅವಳ ಪ್ರೇಮಿ ಎಂದು ಚೆನ್ನಾಗಿ ಅರ್ಥ ಆಯಿತು. ಅವಳ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಾ ಮೈ ಕಾವೇರಿತು. ನನ್ನ ಬೆನ್ನ ಹಿಂದೆ ಎಂತಹ ಪಿತೂರಿ ನಡೆಸಿದ್ದಾಳೆ. ತಿಂದ ಮನೆಗೆ ಕನ್ನ ಹಾಕಿದ್ದಾಳೆ. ಆಶ್ರಯ ನೀಡಿದರೆ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾಳೆನ್ನುವ ಭಾವನೆ ಬಲಿತು. ಮುಗ್ದಳಂತೆ ಮಳ್ಳಿಯಂತೆ ಇರುವ ಇವಳು ವಿಶ್ವಾಸದ್ರೋಹಿ ಎನಿಸಿ ಕೋಪದಿಂದ ಕೂಗಾಡುವ ಮನಸ್ಸಾಯಿತು. ಆದರೂ ತಾಳ್ಮೆ ತಂದುಕೊಂಡು ಅವಳನ್ನು ಗಮನಿಸಿ ತಿಳಿದುಕೊಂಡು ನಂತರ ಕೇಳುವ ಎಂದು ಅವಳು ಫೋನಿನೊಡನೆ ಎಲ್ಲಿ ಬರುವಳು ಎಂದು ಮತ್ತೆ ಚಪ್ಪಲಿ ಮೆಟ್ಟಿ ಬ್ಯಾಗ್ ಹಿಡಿದು ಹೊರಬಂದು ಬಾಗಿಲು ಎಳೆದುಕೊಂಡು ಕರೆಗಂಟೆ ಒತ್ತಿದೆ. ಸಿಂಧು ಓಡಿ ಬಂದು ನನ್ನನ್ನು ನೋಡಿ ಗಾಬರಿಯಿಂದ, ಇದೇನು ಚಿಕ್ಕಮ್ಮ ಇಷ್ಟು ಬೇಗ ಎಂದಳು. ಯಾಕೆ ಬೇಗ ಬರಬಾರ್ದಿತ್ತ? ನನ್ನ ಪ್ರಶ್ನೆಗೆ ಅವಳು ಬೆವೆತಳು. ಇಲ್ಲಪ್ಪ, ನೀವು ಬರೋದೇ 6:15 ಅದಕ್ಕೆ ಕೇಳಿದೆ. ಏನೋ ಬರಬೇಕು ಅಂತ ಅನ್ನಿಸ್ತೋ ಬಂದೆ. ನನ್ನ ಮನೆಗೆ ನಾನು ಬರೋಕ್ಕೂ ನಿನ್ನ ಅನುಮತಿ ಪಡೀಬೇಕಾ? ನನ್ನ ಮಾತಿಗೆ ಅವಳ ಮುಖ ಬಾಡಿತು. ಮತ್ತೆರಡು ದಿವಸಗಳ ನಂತರ ಸಿಂಧು ಭಾನುವಾರ ಸ್ಪೆಷಲ್ ಕ್ಲಾಸ್ ಇದೆ ಎಂದು ಹೋದಾಗ ನಾನು ಅವಳ ರೂಮಲ್ಲಿ ಅವಳ ಪುಸ್ತಕ, ಬಟ್ಟೆಗಳ ಬೀರು ಪರಿಶೀಲಿಸಿದೆ. ನನ್ನ ಊಹೆ ತಪ್ಪಾಗಿರಲಿಲ್ಲ. ಅವಳ ಡೈರಿಯಿಂದ ಹಾಗೂ ಅಲ್ಲಿದ್ದ ಕೆಲವು ಪತ್ರಗಳಿಂದ ಅವಳು ಅಭಿಷೇಕ್ ಎನ್ನುವ ತರುಣನನ್ನು, ಆ ತರುಣ ಇವಳನ್ನು
ಗಾಢವಾಗಿ ಪ್ರೇಮಿಸ್ತಾ ಇರುವ ವಿಷಯ ತಿಳಿಯಿತು. ನನ್ನ ತಲೆಯ ಮೇಲೆ ಬಂಡೆ ಬಿದ್ದಂತಾಯಿತು. ಪ್ರೀತಿ ಎಂದರೆ ಕಿಡಿಕಾರ್ತಾ ಇದ್ದ ನಾನು ಇದನ್ನು ಇಲ್ಲಿಯೇ ತಡೆಗಟ್ಟಬೇಕು ಎಂದು ನಿರ್ಧರಿಸಿದೆ. ಅವಳಿಗೆ ನಾನು ನೋಡಿರುವ ಸುಳಿವು ಕಾಣದಂತೆ ಹಾಗೆ ಎಲ್ಲವನ್ನು ಇರಿಸಿ ಬಂದ್ಬಿಟ್ಟೆ. ಅಂದಿನಿಂದ ಸಿಂಧುವನ್ನು ಗಮನಿಸುವುದೇ ನನ್ನ ಮುಖ್ಯ ಕೆಲಸ ಆಯಿತು. ಅವಳ ಮಾತು, ನಗು ಪ್ರತಿಯೊಂದಕ್ಕೂ ವಿಶೇಷ ಅರ್ಥ ಕೊಡ್ತಾ ಇತ್ತು ನನ್ನ ಮನಸ್ಸು. ಅವಳನ್ನು ಚೆನ್ನಾಗಿ ಬೈಬೇಕು, ಹೊಡಿಬೇಕು, ಹಿಂಸಿಸಬೇಕು ಎಂದು ಅನಿಸ್ತಾ ಇತ್ತು. ಶನಿವಾರ ಸಂಜೆ ತುಂಬ ಗಮನವಿಟ್ಟು ಅಲಂಕರಿಸಿಕೊಂಡ್ಳು ಸಿಂಧು. ಸ್ವಭಾವತಃ ಚೆಲುವೆಯಾದ ಅವಳು ಅಲಂಕರಿಸಿಕೊಂಡ ನಂತರ ಇನ್ನೂ ಸೊಗಸಾಗಿ ಕಂಡ್ಳು. ಒಡವೆಗಳು ಇಲ್ಲದಿದ್ದರೂ ಗಾಜಿನ ಬಳೆ ಮನಿಸರದಲ್ಲೇ ಕಂಗೊಳಿಸ್ತಾ ಇದ್ದ ಅವಳ ನಿರಾಡಂಬರದ ಚೆಲುವು ಕಂಡು ಬೆರಗಾದೆ. ಆ ಚೆಲುವಿನೊಂದಿಗೆ ಅವಳ ಮೊಗದಲ್ಲಿ ನಲಿತಾ ಇದ್ದ ಕಾತುರ ಪ್ರೀತಿಯ ಭಾವವು ವೃಕ್ಷವಾಗಿ ಮನಸ್ಸು ಅಸಹನಿಂದ ಕುದಿಯಿತು. ಅವಳು ಖಂಡಿತ ಅಭಿಷೇಕ್ನನ್ನು ಭೇಟಿ ಮಾಡಲು ಹೋಗ್ತಾ ಇರುವುದೆಂದು ಖಚಿತ ಆಯಿತು. ಅವಳು ಇನ್ನೇನು ಚಪ್ಪಲಿ ಮೆಟ್ತಾ ಇರುವಾಗ ನಾನು, ಸಿಂಧು, ಎಲ್ಲಿಗೆ ಹೋಗ್ತಾ ಇದೆಯಾ ಎಂದೆ. ಅದನ್ನೇ ಹೇಳಬೇಕು ಅಂತ ಇದ್ದೆ. ಇಲ್ಲೇ ವಿನುತ ಮನೆಗೆ. ಇವತ್ತು ಅವಳ ತಂಗಿಯ ಬರ್ತ್ಡೇ. ಹೌದಾ? ಮತ್ತೆ ಏನು ಪ್ರೆಸೆಂಟ್ ತಗೊಂಡೇ ಇಲ್ಲ? ಅದು ಹೋಗ್ತಾ ದಾರಿಯಲ್ಲಿ ಕೆಲವು ಕಾಮಿಕ್ಸ್ ಪೆನ್ ತೆಗೊಂಡು ಹೋಗ್ತೀನಿ. ನೋಡು, ನಾನು ನಿನಗೆ ಹೇಳೋದೇ ಮರ್ತೆ. ನನ್ನ ಫ್ರೆಂಡ್ಸ್ ಇಬ್ಬರು ಊಟಕ್ಕೆ ಬರ್ತಾರೆ. ಸ್ವಲ್ಪ ಬಿಸಿಬೇಳೆ ಬಾತ್ ಮಾಡಿ ಶಾವಿಗೆ ಕೀರ್ ಮಾಡಿಟ್ಟು ಹೋಗು. ನನ್ನ ಮಾತು ಕೇಳಿ ಅವಳು, ಈಗ ಮಾಡಬೇಕಾ ಚಿಕ್ಕಮ್ಮ? ಮತ್ತೆ ಬರ್ತ್ಡೇ? ವಿನುತ ಮನೆಗೆ ತಾನೇ, ಇನ್ನೂ 1 ಗಂಟೆ ಬಿಟ್ಕೊಂಡು ಹೋದರೂ ನಡೆಯುತ್ತೆ. 8 ಗಂಟೆಗೆ ಹೋಗುವೆಯಂತೆ. ಹೋಗಿ ಅದನ್ನು ಮಾಡಿಡು. ಒಂದು ಕೆಲಸ ಮಾಡ್ತೀನಿ ಚಿಕ್ಕಮ್ಮ, ಬೇಗ ಹೋಗಿ ಒಂದು ಅರ್ಧ ಗಂಟೆ ಒಳಗೆ ಬಂದುಬಿಡ್ಲಾ? ಎಷ್ಟೊತ್ತು? ಬಂದ್ ಮಾಡ್ತೀನಿ. ಅವಳು ತವಕದಿಂದ ಕೇಳಿದಾಗ ನಾನು ನಿರ್ದಾಕ್ಷಿಣ್ಯವಾಗಿ, ಮಾಡಿಟ್ಟು ಹೋದರೆ ಒಳ್ಳೆಯದು, ಯಾಕಂದರೆ ಅವರು ಯಾವ ಗಳಿಗೆಯಲ್ಲಾದರೂ ಬರಬಹುದು ಎಂದೆ. ಸಿಂಧು ಒಳಗೆ ಬಂದು ಉಡುಪು ಬದಲಾಯಿಸಿ ಅಡುಗೆ ಮನೆ ಹೊಕ್ಕಳು. ಅದೆಲ್ಲವನ್ನು ಮಾಡಿ ಮುಗಿಸುವ ವೇಳೆಗೆ ಗಂಟೆ 7:15 ನಾನು, ಈಗ ಹೋಗಿ ಬಂದ್ಬಿಡು ಎಂದೆ, ಮಹಾ ಉಪಕಾರ ಮಾಡುವವಳ ಹಾಗೆ. ಸಿಂಧು ನಿರಾಸೆಯಿಂದ, ಹೋಗಲ್ಲ ಚಿಕ್ಕಮ್ಮ. ಯಾಕೆ? 1 ಗಳಿಗೆ ಹೋಗಿ ಬಾ ಎಂದೆ ನಾನು. ನಾನು ಹೋಗುವಷ್ಟರಲ್ಲಿ ಎಲ್ಲ ಆಗಿ ಹೋಗಿರುತ್ತೆ, ಹೋದರೂ ಏನು ಪ್ರಯೋಜನ ಎಂದಳು ಸಿಂಧು ಸಪ್ಪೆ ಮುಖ ಮಾಡಿಕೊಂಡು. ಹೌದು, ಎಲ್ಲರೂ ಕಾದು ಹೊರಟು ಹೋಗಿರ್ತಾರೆ, ಈಗ ಹೋಗಿ ಏನು ಪ್ರಯೋಜನ ಎಂದೆ ವ್ಯಂಗ್ಯವಾಗಿ. ಅವಳಿಗೆ ಪಾಪ ಅನುಮಾನನೇ ಬರಲಿಲ್ಲ. ನಾಳೆ ವಿಶ್ ಮಾಡಿ ಬರ್ತೀನಿ ಎಂದು ಉಳಿದ ಕೆಲಸ ಮುಗಿಸಲು ಒಳಗೆ ಹೋದ್ಲು. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇರುವಾಗಲೂ ಈ ನಡುವೆ ನನಗೆ ಸಿಂಧುವಿದೆ ಯೋಚನೆ. ಶಿವಮೊಗ್ಗದಲ್ಲಿ ಕಡುಬಡತನದಲ್ಲಿ ಬೆಳೀತಾ ಇದ್ದವಳನ್ನು ಕರುಣೆ ತೋರಿಸಿ ಕರೆದುಕೊಂಡು ಬಂದಿದ್ದೆ. ನಮ್ಮ ಭಾವ ಕಾಯಿಲೆಯವರು. ಕ್ಷಯದಿಂದ ನರಳಿ ತುಂಬ ವೀಕ್ ಆಗಿದ್ದವರು ಎಲ್ಲೂ ಸರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಹಾಗಾಗಿ ನನ್ನಕ್ಕ ಎಲ್ಲೋ ಪ್ರೈವೇಟ್ ಫ್ಯಾಕ್ಟ್ರಿಯೊಂದರಲ್ಲಿ ಕೆಲಸ ಮಾಡಿಕೊಂಡು ಗಂಡ ಹಾಗೂ 5 ಮಕ್ಕಳನ್ನು ಓದಿಸ್ತಾ ಇದ್ಲು. ಹಾಗಾಗಿ ನಾನು ಕೈಲಾದ ಸಹಾಯ ಮಾಡ್ತಾ ಇದ್ದಾಗ ಸಿಂಧು ತುಂಬ ಬುದ್ಧಿವಂತ ಹುಡುಗಿ ಎಂದು ತಿಳಿದು ಬಂತಿತು. ಸೆಕೆಂಡ್ PUC ಆದೊಡನೆ ಅಕ್ಕ ಅವಳನ್ನು ಕೆಲಸಕ್ಕೆ ಸೇರಿಸುವವಳಿದ್ದಳು. ನಾನೇ ತಡೆದು ಅವಳು ಹೇಗಾದರೂ ಮಾಡಿ ಡಿಗ್ರಿ ಮುಗಿಸುವವರೆಗೂ ಕಾಯಬೇಕೆಂದು ಅವಳನ್ನು ತಾನು ಓದಿಸುವುದಾಗಿ ಹೇಳಿ ಕರ್ಕೊಂಡು ಬಂದಿದ್ದೆ. ತಿಂಗಳು ಅಕ್ಕನಿಗೆ ಹಣವನ್ನು ಕಳಿಸಲು ಆರಂಭಿಸಿದೆ. ಎಲ್ಲರಿಂದಲೂ ದೂರವಿದ್ದ ನಾನು ಯಾರ ಕಷ್ಟಕ್ಕೂ ಹಾಗೂ ಹಣಕ್ಕಾಗಿ ಬರುವ ನೆಂಟರನ್ನು ಆಧರಿಸಿ ಸಹಾಯ ಮಾಡಿರಲಿಲ್ಲ. ಸಕ್ಕರೆಯನ್ನು ಮುತ್ತುವ ಇರುವೆಗಳಂತೆ ಅವರೆಲ್ಲ ನನ್ನನ್ನು ಮುತ್ತುವುದೇ ಹಣಕ್ಕೆ ಎಂದು ಬಲ್ಲ ನಾನು ಅವರನ್ನು ದೂರ ಇರಿಸಿದ್ದೆ. ಹಾಗಾಗಿ ಸಿಂಧುವನ್ನು ನನ್ನ ಬಳಿ ಇರಿಸಿಕೊಂಡಾಗ ನನ್ನ ನಂತರ ಹಣ ಎಲ್ಲವೂ ಅವಳಿಗೆ ಹೋಗುವುದು ಎಂದು ಭಾವಿಸಿ ಅವರೆಲ್ಲರೂ ಆಡ್ಕೊಂಡಿದ್ದರು. ನಮ್ಮ ಮಕ್ಕಳನ್ನು ಇರಿಸಿಕೊಳ್ಳದೆ ಅವಳನ್ನು ನಂಬಿ ಇರಿಸಿಕೊಂಡಿದ್ದಾಳೆ. ಹೇಳಿ ಕೇಳಿ ಬಡ ಕುಟುಂಬ. ಅವಳು ಎಲ್ಲವನ್ನೂ ದೋಚಿಕೊಂಡು ಅಲ್ಲಿಗೆ ಸಾಗಿಸಿ ಮಧುರನ ಬರಿಗೈ ಮಾಡೇ ಮಾಡ್ತಾಳೆ ಎಂದು ಆಡಿಕೊಂಡಿದ್ದನ್ನು ಕೆಲವರಿಂದ ತಿಳಿದುಕೊಂಡಿದ್ದೆ. ಆದರೆ ಅದನ್ನು ಹಚ್ಕೊಂಡಿರಲಿಲ್ಲ. ಅಪಾರವಾದ ನಂಬಿಕೆ ಇರಿಸಿ ಅವಳನ್ನು ಆಸರೆಗೆಂದು ಇರಿಸಿಕೊಂಡಿದ್ದೆ. ಅವಳು ಬರುವ ಮುನ್ನವೇ ಅವಳಿಗೆ ಮುಲಾಜಿಲ್ಲದೆ ಹೇಳಿಬಿಟ್ಟಿದ್ದೆ, ನೀನು ನನ್ನ ಮನೆಗೆ ಬರ್ತಾ ಇರೋದು ನನಗಾಗಿ ಅಲ್ಲ, ನಿನಗಾಗಿ, ನಿನ್ನ ಭವಿಷ್ಯಕ್ಕಾಗಿ, ನಿನ್ನ ಕುಟುಂಬದ ಏಳಿಗೆಗಾಗಿ. ಅದನ್ನು ಮರೆತು ನೀನು ನಡೆದ ದಿನ ನನ್ನ ಮನೆಯಿಂದ ಹೊರಗಿದ್ದೀಯ. ಓದು, ಮನೆ ಓದು ಅಷ್ಟರಲ್ಲೇ ಇರಬೇಕು. ಅದನ್ನು ಮೀರಿ ನೀನು ಪ್ರಪಂಚ ನೋಡಿದರೆ ನನ್ನಷ್ಟು ಕೆಟ್ಟವರು ಯಾರೂ ಇರೋದಿಲ್ಲ. ಇಷ್ಟು ವರ್ಷಗಳು ಒಂಟಿಯಾಗಿ ಜೀವನ ನಡೆಸಿ ನನಗೆ ಯಾರ ಅಗತ್ಯವೂ ಇಲ್ಲ ಎಂದು ಪ್ರೂವ್ ಮಾಡಿದ್ದೇನೆ. ಬುದ್ಧಿವಂತಳಾದ ನೀನು ವಿದ್ಯಾವತಿಯಾಗಬೇಕೆಂದು ದಯೆ ತೋರಿಸಿ ಕರೆದುಕೊಂಡು ಬಂದಿರುವ ನನಗೆ ಬೇಕಾದ ಹಾಗೆ ನೀನಿರಬೇಕು. ಈ ಸಹಾಯನ ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸಿಕೊಳ್ಬಾರ್ದು. ಸಿಂಧು ನನ್ನ ಮಾತುಗಳಿಗೆ ಉತ್ಸಾಹದಿಂದ ಒಪ್ಪಿದ್ಲು. ಓದಬೇಕು ಎಂದು ಬೆಟ್ಟದಷ್ಟು ಆಸೆ ಇರಿಸಿಕೊಂಡಿದ್ದವಳಿಗೆ ನೇರವಾಗಿ ಬಂದ ನಾನು ಅವಳಿಗೆ ದೇವತೆಯಂತೆ. ನನ್ನ ಮಾತು ಮೀರ್ತಾ ಇರಲಿಲ್ಲ. ಭಯದಿಂದ ಭಕ್ತಿಯಿಂದ ಇದ್ದವಳಿಗೆ ನನಗೆ ತಿಳಿಯದಂತೆ ಹೇಗೆ ಈ ಹುಡುಗ ಭೇಟಿಯಾದ, ಹೇಗೆ ಪ್ರೇಮ ಬೆಳೆಯಿತು ಎಂಬ ಕೋಪದೊಂದಿಗೆ ಕುತೂಹಲವೂ ಮೂಡಿತು. ಈ ಕೆಟ್ಟ ಕುತೂಹಲದಿಂದ ಮತ್ತೆ ಸಭ್ಯತೆಯ ಗಡಿ ದಾಟಿ ಅವಳಿಲ್ಲದಿದ್ದಾಗ ಅವಳಿಗೆ ಬಂದ ಪತ್ರಗಳನ್ನು, ಅವಳ ಡೈರಿಯನ್ನು ಓದಿದೆ. ನಾನವಳ ಚಿಕ್ಕಮ್ಮ.
ನನ್ನ ಆಶ್ರಯದಲ್ಲಿ ಅವಳಿರುವುದರಿಂದ ಅವಳ ಒಳಿತು ತಿಳಿದುಕೊಳ್ಳುವುದರಲ್ಲಿ ನನಗೆ ಹಕ್ಕಿದೆ ಎಂಬ ಭಾವನೆ ಇದ್ದಿದ್ದರಿಂದ ಅದು ತಪ್ಪೆನಿಸಲಿಲ್ಲ. ಆ ಹುಡುಗನ ಪತ್ರಗಳನ್ನು, ಅವಳ ಡೈರಿಯನ್ನು ಓದುತ್ತಾ ನಾನು ಮೈಮರೆತೆ. ನಿಜವಾಗಿಯೂ ಅವು ಎಷ್ಟು ಉತ್ಕೃಷ್ಟ ಹಾಗೂ ದಿವ್ಯವಾಗಿತ್ತು ಎಂದರೆ ಅದು ನನ್ನ 22 ವರ್ಷಗಳ ಹಿಂದಿನ ಪವಿತ್ರ ಪ್ರೇಮದ ನೆನಪನ್ನು ತಟ್ಟಿ ಎಬ್ಬಿಸಿದವು. ಡೇಟ್ಸ್ ಪ್ರಕಾರ ಪತ್ರಗಳನ್ನು ಜೋಡಿಸಿಟ್ಟಿದ್ಲು. ಮೊದಲು ಅವನು ಪ್ರೇಮವನ್ನು ಯಾಚಿಸಿ ಬರೆದ ಪತ್ರಗಳು. ಅದೆಷ್ಟು ಚೆನ್ನಾಗಿ ಸಭ್ಯತೆಯಿಂದ ಬರೆದಿದ್ದ ಹಾಗೂ ಭವಿಷ್ಯದ ಹೊಂಗನಸುಗಳು ಬಗ್ಗೆ ಬರೆದಿದ್ದನೆಂದರೆ ಎಂತಹ ಕಲ್ಲು ಹೃದಯದ ಹೆಣ್ಣು ಕರಗಬೇಕಿತ್ತು ಅವನ ಪ್ರೇಮಕ್ಕೆ. ಅಂಥವನ ಪ್ರೀತಿಯನ್ನು ತುಚ್ಛವಾಗಿ ಕಂಡು ನಿರಾಕರಿಸಿದ್ಲೆಂದು ಕಾಣುತ್ತದೆ. ಅವನು ಅವಳ ಪ್ರೇಮ ಯಾಚಿಸಿ ಮತ್ತೆ ಪತ್ರಗಳನ್ನು ಬರೆದಿದ್ದ. ಅನಂತರ ಸಿಂಧು ಅವನಿಗೆ ತನ್ನ ಸ್ಥಿತಿಗತಿ ಬರೆದಿದ್ದ ಪತ್ರವಂತೂ ತುಂಬ ಔನ್ನತ್ಯಪೂರ್ಣವಾಗಿತ್ತು. ನಂತರ ಬರೆದಿರುವ ಪತ್ರಗಳು ಕೆಲವು ತುಂಬ ಭಾವನಾತ್ಮಕವಾಗಿ, ಕೆಲವು ಬರೀ ವಿಚಾರಗಳನ್ನು, ಭೇಟಿಯಾಗುವ ಸ್ಥಳಗಳನ್ನು ತಿಳಿಸುವುದಕ್ಕಂತಾಗಿತ್ತು. ಅವನ ಪತ್ರಗಳನ್ನು ಓದಿದ ಅನುಭವ ರಸಕಾವ್ಯವೊಂದನ್ನು ಓದಿದಂತಿತ್ತು. ಅವಳು ಸಹ ಡೈರಿಯಲ್ಲಿ ತನ್ನ ಅಸಹಾಯಕತೆ, ಅಳಲನ್ನು ತೋಡ್ಕೊಂಡಿದ್ಲು. ಮನೆಯಲ್ಲಿನ ಬಡತನ ನನ್ನ ಬಗ್ಗೆಯೂ ಬರೆದಿದ್ದಳು. ಅದರಲ್ಲಿ ನನಗೆ ಎಷ್ಟು ಗೌರವ ಕೊಡ್ತಾಳೆಂಬುದು ಚೆನ್ನಾಗಿ ಅರ್ಥವಾಗಿತ್ತು. ಅನಂತರ ಬರೆದಿದ್ದ ಪತ್ರಗಳಲ್ಲಿ ಒಬ್ಬರಿಗೊಬ್ಬರು ಹೇಗೆ ಪೂರಕವಾಗಬಹುದು, ಅವರಿಬ್ಬರು ಒಬ್ಬರನ್ನೊಬ್ಬರು ಎಷ್ಟು ಆಳವಾಗಿ ಪ್ರೀತಿಸ್ತಾರೆ ಎಂಬುದು ಕೂಡ ಬೆಳಕಿನಷ್ಟೇ ನಿಚ್ಚಳವಾಗಿ ಗೋಚರಿಸಿತು. ನಿಜವಾಗಿಯೂ ಅವೆಲ್ಲವನ್ನು ಓದಿ ಮನ ಕಲಕಿ ಹೋಯಿತು. ಒಂದು ಮಹಾನ್ ಪ್ರೇಮ ಕಾವ್ಯ ಓದಿದಂತಿತ್ತು. ಅವುಗಳೆಲ್ಲವನ್ನು ಹೇಗಿತ್ತು ಹಾಗೆ ತೆಗೆದಿಟ್ಟುಬಿಟ್ಟೆ. ಸಿಂಧುಗೆ ಅದರ ಸುಳಿವು ಒಂದಿಷ್ಟು ಗೊತ್ತಾಗಲಿಲ್ಲ. ಅಂದೆಲ್ಲ ಅನ್ಯಮನಸ್ಕಳಾಗಿದ್ದ ನನ್ನನ್ನು ಸಿಂಧು ಕೆದಕಲಿಲ್ಲ. ನಾನು ಹಾಗೆಯೇ ಅನೇಕ ಬಾರಿ 2-3 ದಿನ ಅತಿ ಮೌನ ಆಚರಿಸಿ ಬಿಡುತ್ತಿದ್ದೆ. ಆಗೆಲ್ಲ ಸಿಂಧು ನನ್ನನ್ನು ಕೆದಕ್ತಾ ಇರಲಿಲ್ಲ. ದಾವಣಗೆರೆಯಿಂದ ರಿಕ್ವೆಸ್ಟ್ ಟ್ರಾನ್ಸ್ಫರ್ನಲ್ಲಿ ಬಂದಿದ್ದ ಚಿತ್ರ ನನಗೆ ಬಹಳ ಬೇಗ ಆಪ್ತಳಾದ್ಲು. ಬ್ಯಾಂಕ್ನಲ್ಲಿ ತುಂಬ ಗಂಭೀರವಾಗಿದ್ದ ನನ್ನನ್ನು ನೋಡಿ ನನ್ನ ವಿಷಯ ತಿಳಿದುಕೊಂಡು ಅವಳಿಗೆ ಏನನಿಸಿತ್ತೋ ಏನೋ ನನ್ನನ್ನು ಸ್ನೇಹಿತಳನ್ನಾಗಿ ಬಯಸಿದಳು. ಎಂದು ಯಾರ ಬಳಿಯೂ ಸೇರದ ನಾನು ಅವಳ ಸ್ನೇಹಪರತೆಗೆ, ಮಾತಿಗೆ ಹಾಗೂ ತೆರೆದ ಮನಸ್ಸಿಗೆ ಸೋತು ನನ್ನ ಚಿಪ್ಪಿನಿಂದ ಹೊರಬಂದು ಅವಳ ಬಳಿ ಮಾತನಾಡ್ತಾ ಇದ್ದೆ. ದಿನಗಳೆದಂತೆ ನಮ್ಮ ಸ್ನೇಹ ಗಾಢವಾಯಿತು. ಅವಳು ನಮ್ಮನೆಗೆ ಬರುವುದು, ನಾವು ಅವಳ ಮನೆಗೆ ಆಗಾಗ ಹೋಗೋದು ಮಾಮೂಲಾಯಿತು. ಚಿತ್ರಾಳ ಯಜಮಾನರು SBIನಲ್ಲಿ ಕೆಲಸ ಮಾಡ್ತಾಯಿದ್ರು. ಮಗಳು ಫೈನಲ್ ಸೆಮಿಸ್ಟರ್ ಇಂಜಿನಿಯರಿಂಗ್ನಲ್ಲಿದ್ಲು. ಮಗ 10ನೇ ಕ್ಲಾಸ್ನಲ್ಲಿದ್ದ. ಅವರ ಸಂಸಾರ ಎಷ್ಟು ಅಚ್ಚುಕಟ್ಟಾಗಿ ಹಾಗೂ ಪ್ರೇಮಭರಿತವಾಗಿತ್ತೆಂದರೆ ನನಗೆ ಅಲ್ಲಿಗೆ ಹೋದಾಗಲೆಲ್ಲ ವೆಚ್ಚಕ್ಕೆ ಹೊನ್ನು, ಇಚ್ಛೆ ಅರಿತು, ಸ್ವರ್ಗಕ್ಕೆ ಕಿಚ್ಚು ಪ್ರೀತಿ, ಪ್ರೇಮ ಕಂಡು ಹೀಗೆ ಉಂಟೆ ಎಂದು ಬೆರಗಾಗಿದ್ದೆ. ವಿಚಲಿತಳಾಗಿದ್ದೆ. ಹೆಂಡತಿ ಎಂದರೆ ಪ್ರಾಣ ಬಿಡುವ ಗಂಡ ಮನೆ ಮಕ್ಕಳಲ್ಲಿ ಜೀವ ಇರಿಸಿಕೊಂಡಿದ್ದ ಚಿತ್ರ, ತಾಯಿ ತಂದೆ ಎಂದರೆ ದೈವ ಸ್ನೇಹಿತರೆಂದು ತಿಳಿದುಕೊಂಡಿದ್ದ ಚೈತ್ರ ಹಾಗೂ ಚಿರಾಗ್ ಕಂಡು ನನಗೆ ಪದೇ ನಾನೇನೋ ಕಳೆದುಕೊಂಡಿದ್ದೇನೆ, ನನ್ನ ಜೀವನ ಸಾರ್ಥಕ ಆಗಲಿಲ್ಲ ಎಂದೆನಿಸತೊಡಗಿತು. ನನ್ನ ಅಸಹನೆಯ ಹಾಗೂ ತಳಮಳದ ಮೊದಲ ಗುರಿ ಸಿಂಧು. ಅದ್ಯಾಕೋ ತುಂಬ ಉತ್ಕೃಷ್ಟ ಹಾಗೂ ಔನ್ನತ್ಯವೆನಿಸಿದ ಅವರ ಪ್ರೇಮ ಮತ್ತೆ ಅಸಹ್ಯ ಎನಿಸಿತು. ಈ ವಿಷಯ ಅಕ್ಕನಿಗೆ ತಿಳಿಸಿ ಭಾವನನ್ನು ಕರೆಸಿ ರಂಪ ಮಾಡಿ ಸಿಂಧುವನ್ನು ಓದು ಬಿಡಿಸಿ ಮತ್ತೆ ಶಿವಮೊಗ್ಗಕ್ಕೆ ಕಳಿಸಿಬಿಡಬೇಕೆನ್ನುವ ಯೋಚನೆ ಮನದಲ್ಲಿ ಸುಳಿದು ಅದರ ಬಗ್ಗೆ ರೂಪುರೇಷೆ ಹಾಕಿಕೊಳ್ಳಲು ಆರಂಭಿಸಿದೆ. ಆಗ ಸಿಂಧು ಎಷ್ಟು ಅಳಬಹುದು, ಅಭಿಷೇಕ್ ಎಷ್ಟು ನೋಯಬಹುದು. ಇಬ್ಬರ ಪ್ರೇಮ ದುರಂತದಲ್ಲಿ ಮುಗಿಯಬೇಕು. ಅವರಿಬ್ಬರು ಮದುವೆಯಾದರೂ ನೆನೆಸಿಕೊಂಡು ದುಃಖಿಸಬೇಕು. ನನ್ನ ಪ್ರೇಮದಂತೆ ಅವರದು ದುಃಖದಲ್ಲಿ ಮುಕ್ತಾಯವಾಗಬೇಕೆಂದು ಮನಸ್ಸು ಬಯಸಿತು. ಮಧ್ಯರಾತ್ರಿಯಲ್ಲಿ ಎದ್ದಾಗ ಸಿಂಧುವಿನ ಕೋಣೆಯಲ್ಲಿ ದೀಪ ಆರಿಸಿರಲಿಲ್ಲ. ಓದುತ್ತಾ ಹಾಗೆಯೇ ನಿದ್ರೆ ಹೋಗಿದ್ಲು ಸಿಂಧು. ಅವಳ ಕೈಯಿಂದ ಪುಸ್ತಕ ತೆಗೆದಿಡಲು ಹೋದಾಗ ಅದರಿಂದ ತರುಣನೊಬ್ಬನ ಫೋಟೋ ಕೆಳಗೆ ಬಿತ್ತು. ಅಭಿಷೇಕ್ ಫೋಟೋ ಎಂದು ಗೊತ್ತಾಯಿತು. ತುಂಬ ಸುಂದರ ತರುಣ, ಆದರೆ ಅಷ್ಟೇ ಗಾಂಭೀರ್ಯವಿತ್ತು ಮೊಗದಲ್ಲಿ. ತೇಜಸ್ಸು ಭರಿತ ಮೊಗ, ಹೊಳೆಯುವ ಕಂಗಳು, ಸೌಜನ್ಯವಂತ, ಬುದ್ಧಿವಂತ ಎಂದು ಸಾರಿದವು. ಸಿಂಧುವಿನ ಆಯ್ಕೆ ಇಷ್ಟ ಆದರೂ ನನ್ನನ್ನು ಕೇಳದೆ ಇಷ್ಟು ಮುಂದುವರಿದಿದ್ದಾಳಲ್ಲ ಎಂದು ಫೋಟೋವನ್ನು ಚೂರು ಮಾಡಿ ಬಿಸಾಕಬೇಕೆನಿಸಿತು. ಹೇಗಿತ್ತು ಹಾಗೆ ಇಟ್ಟು ಅವಳೆದೆಯ ಮೇಲೆ ಪುಸ್ತಕವಿರಿಸಿ ದೀಪ ಆರಿಸದೆ ಹೊರಬಂದೆ. ಮತ್ತೆರಡು ದಿವಸ ತುಂಬ ಜಿಜ್ಞಾಸೆಯಲ್ಲಿ ಕಳೆದೆ. ನನಗೆ ಈ ಪ್ರೇಮ ವಿವಾಹಗಳಲ್ಲಿ ನಂಬಿಕೆ ಇರಲಿಲ್ಲ. ನನ್ನ ಉತ್ಕೃಷ್ಟ ಪ್ರೇಮವೇ ಮಣ್ಣು ಪಾಲಾದ ಮೇಲೆ ಇನ್ಯಾವ ಪ್ರೇಮವೂ ಆಗಬಾರದೆಂಬ ಭಾವನೆ ಮೂಡಿತು. ಬೇರೆ ಎಲ್ಲಾದರೂ ಹೋಗಲಿ, ನನ್ನ ಕಣ್ಮುಂದೆ ನಡೀತಾ ಇರುವ ಈ ಪ್ರೇಮವಂತೂ ಗೆಲ್ಲಬಾರ್ದು. ನನ್ನ ಆಜ್ಞೆ ಹಾಗೂ ಆಶ್ರಯ ಮೀರಿ ಪಿತೂರಿ ಮಾಡಿರುವ ಸಿಂಧುವಿನ ಪ್ರೇಮ ಸೋಲ್ಲೇಬೇಕು ಎಂಬ ನಿರ್ಧಾರ ದಿನಕಳೆದಂತೆ ಗಟ್ಟಿಯಾಯಿತು. ಹಾಗಾಗಿ ಅವಳಿಗೆ ಒಂದು ಚೂರು ಅನುಮಾನ ಬರದಂತೆ ಅವಳ ಇತರ ಚಟುವಟಿಕೆ ತಪ್ಪಿಸಿದೆ. ಎಲ್ಲ ವಿಷಯವನ್ನು ಅವಳಿಗೆ ಹೇಳಿ ಬೈದು ಊರಿಗೆ ಕಳಿಸಿಬಿಡಬೇಕು ಎನ್ನಿಸಿದರೂ ಹಾಗೆ ಮಾಡಿದರೆ ಅವಳ ದಾರಿ ಇನ್ನೂ ಸುಗಮವಾದಂತೆಯೇ. ಅವಳು ಊರಿಗೆ ಹೋಗಿ ಅಭಿಷೇಕ್ನೊಂದಿಗೆ ಪತ್ರ ವ್ಯವಹಾರ, ಪ್ರೇಮ ವ್ಯವಹಾರ ಮುಂದುವರಿಸಿ ಕಡೆಗೆ ತನ್ನ ಪ್ರೇಮವನ್ನು ಸುಖಾಂತ ಮಾಡಿಕೊಂಡು ಬಿಡ್ತಾಳೆ. ಹಾಗಾಗಬಾರದೆಂದು ಇದ್ದಕ್ಕಿದ್ದಂತೆ ಸಿಂಧುಗೆ ಮದುವೆ ಮಾಡಬೇಕೆನ್ನುವ ನಿರ್ಧಾರ ತಳೆದೆ. ನನಗೆ ತಿಳಿದಿದ್ದವರಿಗೆ ಹೇಳಿದೆ, ಶಾಸ್ತ್ರಿಗಳಿಗೆ ಹೇಳಿದೆ, ಕೆಲವು ನೆಂಟರಿಗೂ ಹೇಳಿದೆ. ಅವರು ತೋರಿಸಿದ ಫೋಟೋಗಳನ್ನು ನೋಡಿದೆ. ಯಾವುದೂ ಇಷ್ಟ ಆಗಲಿಲ್ಲ.
ಅಂದು ಸಂಜೆ ಚಿತ್ರಾಳೊಂದಿಗೆ ಮಲ್ಲೇಶ್ವರಂನಲ್ಲಿ ಶಾಪಿಂಗ್ ಮಾಡಿ ಯುಗಾದಿ ಹಬ್ಬಕ್ಕೆಂದು ನನಗೆರಡು ಸೀರೆ, ಸಿಂಧುಗೆರಡು ಸೀರೆ ತೆಗೆದುಕೊಂಡಾಗ ಸಿಂಧು ಸದಾ ಮಣಿಸರ ಧರಿಸ್ತಾ ಇದ್ದದ್ದು ನೆನಪಿಗೆ ಬಂದು ಅಲ್ಲೇ ಇದ್ದ ಜ್ಯುವೆಲರಿ ಅಂಗಡಿಗೆ ಹೋಗಿ ಅಲ್ಲಿ 1.5 ಸಾವಿರಿನ ಡಿಸೈನ್ ಚೆನ್ನಾಗಿದ್ದ ಸರವೊಂದನ್ನು ಕೊಂಡುಕೊಂಡೆ. ನಂತರ ಚಿತ್ರಾಳಲ್ಲಿ ನನ್ನ ಗತಕಾಲದ ಜೀವನದ ಸಂಗತಿಯನ್ನು ಹಂಚಿಕೊಂಡೆ. ಒಬ್ಬ ಒಳ್ಳೆಯ ಗೆಳತಿಯೊಂದಿಗೆ ನೋವನ್ನು ತೋಡಿಕೊಂಡ ನಂತರ ಹೃದಯ ಎಷ್ಟೋ ಹಗುರ ಎನಿಸಿತು. ಆಟೋದಲ್ಲಿ ಕುಳಿತಾಗ ಯಾಕೋ ಸಿಂಧುವಿನ ವಿಷಯವನ್ನು ಚಿತ್ರಾಳಿಗೆ ಹೇಳಬೇಕು ಎನಿಸಿತು. ಮನೆಗೆ ಬಂದು ಸಿಂಧುಗೆ 2 ಸೀರೆಯನ್ನು ಕೊಟ್ಟೆ, ಜೊತೆಗೆ ಚಿನ್ನದ ಸರವನ್ನು ಕೊಟ್ಟು ಚೆನ್ನಾಗಿದೆಯಾ ನೋಡು ಎಂದೆ. ನಾನೆನಿಸಿದಂತೆ ಸಿಂಧುವಿನ ಮೊಗ ಅರಳಲಿಲ್ಲ. ಯಾವಾಗಲಿನಂತೆ ತುಂಬ ಚೆನ್ನಾಗಿದೆ ಚಿಕ್ಕಮ್ಮ, ನನಗೆ ಇಂತಹದೇ ತಗೋಬೇಕು ಅಂತ ತುಂಬ ಆಸೆ ಇತ್ತು ಎಂದು ಹಾಡಿ ಹೊಗಳಲಿಲ್ಲ. ನೀರಸವಾಗಿ ತೆಗೆದಿರಿಸಿಕೊಂಡಾಗ ನಾನು ಅವಕ್ಕಾದೆ. ಏನಾಯ್ತು ಅವಳಿಗೆ ಎಂದುಕೊಳ್ಳುತ್ತಾ ಮತ್ತೆ ಚೆನ್ನಾಗಿದೆಯಾ ತಾನೇ ಎಂದೆ. ಹ್ಞೂ ಎಂದು ಒಳಗೆ ಹೋದಳು. ಅವಳ ಮೌನ ನನಗೆ ಒಂದು ಒಗಟಾಯಿತು. ಅದು ಯಾಕೆ ಎಂದು ಬೆಳಿಗ್ಗೆ ಗೊತ್ತಾಯಿತು. ಸಿಂಧು ಮೆಲ್ಲಗೆ, ಚಿಕ್ಕಮ್ಮ ನಿನ್ನೆ ದಿನ ನಾಗೇಶ್ ಬಂದಿದ್ರು ಎಂದಳು. ಯಾವ ನಾಗೇಶ್? ನಾನು ಕನ್ನಡಿಯಲ್ಲಿ ಕಂಗಳ ಕೆಳಗೆ ಮೂಡಿದ್ದ ಕಪ್ಪು ಉಂಗುರಗಳನ್ನು ನೋಡ್ಕೊತಾ ಕೇಳಿದೆ. ಯಶವಂತಪುರದವರು. ನೀವು ಯಾವುದೋ ಫೋಟೋ ಮತ್ತು ಜಾತಕಗಳನ್ನು ಕೇಳಿದ್ರಂತಲ್ಲ, ಅದನ್ನು ತಂದುಕೊಟ್ಟಿದ್ದಾರೆ. ಆಗ ನೆನಪಾಯಿತು, ನಮ್ಮ ಭಾವನ ಕಡೆಯ ನೆಂಟ ನಾಗೇಶ. ಅವನಿಗೆ ಫೋನ್ ಮಾಡಿ ಸಿಂಧುವಿಗೆ ಗಂಡು ನೋಡುವಂತೆ ಹೇಳಿ ಜಾತಕ ಮತ್ತು ಫೋಟೋ ಬ್ಯಾಂಕಿಗೆ ತಂದುಕೊಡು, ಮನೆಗೆ ಬೇಡ ಅಂತ ಹೇಳಿದ್ದೆ. ಈ ತಲೆಹರಟೆ ಯಾಕೆ ಮನೆಗೆ ಬಂದಿದ್ದ ಎಂದು ಕೋಪ ಬಂದಿತ್ತು. ಅವನು ಸಿಂಧುವಿಗೆ ಎಲ್ಲ ವಿಷಯ ಹೇಳಿರ್ತಾನೆ ಎಂಬುದು ಅರ್ಥ ಆಗಿ ಕೈಯಲ್ಲಿನ ಕನ್ನಡಿ ತಟ್ಟನೆ ಬಿಂತು. ಅದನ್ನು ಎತ್ತಿಕೊಳ್ಳುತ್ತಾ ಆದಷ್ಟು ಸಹಜವಾಗಿಸಿಕೊಂಡ ದನಿಯಲ್ಲಿ, ಸರಿ ನನ್ನ ರೂಮಿನಲ್ಲಿಡು ಎಂದೆ. ಸಿಂಧು ಅಲ್ಲೇ ಕಾಲ್ಬೆರಳನ್ನು ನೆಲದ ಮೇಲೆ ಕೆರೆಯುತ್ತಾ ನಿಂತಿದ್ಲು. ಅವಳೇನು ಹೇಳಬೇಕೆಂದು ತವಕಿಸುತ್ತಾಳೆ ಎಂದರಿತೋ ಏನೆನ್ನುವಂತೆ ನೋಡಿದೆ. ನನಗೆ ಗಂಡು ನೋಡು ಅಂತ ಹೇಳಿದ್ದೀರಲ್ಲ ಚಿಕ್ಕಮ್ಮ, ನಾಗೇಶ್ ಅಂಕಲ್ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು. ನನಗೆ ಒಂದು ಮಾತು ಹೇಳಿಲ್ವಲ್ಲ ಚಿಕ್ಕಮ್ಮ. ಅವಳ ಆಕ್ಷೇಪಣೆಗೆ ಮೈಯೆಲ್ಲ ಉರಿಯಿತು. ನಿನಗೆ ಹೇಳೇ ಎಲ್ಲ ಕೆಲಸ ಮಾಡಬೇಕು ಅಂತ ಎಲ್ಲಾದರೂ ಶಾಸನ ಬರೆದಿಟ್ಟಿದ್ದೀರಾ ಎಂದೇ ರೇಗಿ. ಹಾಗಲ್ಲ ಚಿಕ್ಕಮ್ಮ, ಈಗೇನು ಫೈನಲ್ ಇಯರ್ ಸ್ಟಾರ್ಟಿಂಗ್, ನಾನಿನ್ನೂ ಓದಬೇಕು, ಕೆಲಸಕ್ಕೆ ಹೋಗಬೇಕು. ಮಂಜು, ಸುರಭಿ, ವಿನಯ್, ಪ್ರಶಾಂತ್ನ ಯೋಚನೆ, ಅವರಿಗೆಲ್ಲ ಒಂದು ದಾರಿ ಮಾಡಿದ ನಂತರವೇ ನನ್ನ ಮದುವೆ. ಅಬ್ಬಾ ಎಂದುಕೊಂಡು ಮನದಲ್ಲಿ ಅದು ಹೇಗೆ ಆಗುತ್ತೆ, ನಾವಿದ್ದೀವಲ್ಲ ನೋಡ್ಕೋತೀವಿ. ನಿನ್ನದೊಂದು ಜವಾಬ್ದಾರಿ ಹೆಗಲ ಮೇಲಿಂದ ಇಳಿದರೆ ಅಕ್ಕನಿಗೆ ಎಷ್ಟೋ ಹಗುರವಾಗುತ್ತೆ. ನೀನೇನು ಯೋಚನೆ ಮಾಡದೆ ಮದುವೆ ಮಾಡ್ಕೊ. ನಾನು ಒಪ್ಪಿದ ಹುಡುಗನನ್ನು ನೀನು ಒಪ್ಪಿದರೆ ನಾನು ನಿನಗೆ ಆಶ್ರಯ ಕೊಟ್ಟಿದ್ದಕ್ಕೆ ಸಾರ್ಥಕ ಎಂದು ಅವಳ ಮೊಗ ದಿಟ್ಟಿಸಿದೆ. ಅವಳ ಮೊಗ ಕೆಂಪೇರಿ ನಂತರ ಬಿಳಚಿಕೊಂಡಿತು. ಯಾಕೆ ಸಿಂಧು, ಈ ಚಿಕ್ಕಮ್ಮನ ಆಯ್ಕೆ ಚೆನ್ನಾಗಿರಲ್ವಾ? ನನ್ನ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ಅವಳ ಒದ್ದಾಟ ಕಂಡು ನಗಬೇಕು ಅನಿಸಿತು. ಅದಕ್ಕಲ್ಲ ಚಿಕ್ಕಮ್ಮ ಎಂದು ತಡವರಿಸಿದಳು. 2 ನಿಮಿಷದ ಮೌನದ ನಂತರ ಧೈರ್ಯದಿಂದ, ಚಿಕ್ಕಮ್ಮ ದಯವಿಟ್ಟು ಗಂಡು ನೋಡುವುದನ್ನು ನಿಲ್ಲಿಸಿಬಿಡಿ, ನಾನು ಮದುವೆಯಾಗಲ್ಲ ಎಂದಳು. ಅದೇನು ಅಷ್ಟು ಕಡಾಖಂಡಿತವಾಗಿ ಹೇಳ್ತಾ ಇದೆಯೇ? ನನ್ನ ಮಾತಿಗೂ ಬೆಲೆ ಕೊಡುವುದಿಲ್ವಾ ನೀನು? ನೀವೆಂದರೆ ನನಗೆ ತುಂಬ ಗೌರವ ಚಿಕ್ಕಮ್ಮ, ಆದರೆ ನನ್ನಿಂದ ಒಂದು ತಪ್ಪಾಗಿದೆ. ಸಿಂಧು ಧೈರ್ಯವನ್ನು ಒಟ್ಟುಗೂಡಿಸಿ ಹೆದರಿಕೆಯಿಂದ ನಡುಗುತ್ತಾ, ನಾನು ನಮ್ಮ ಕಾಲೇಜ್ನಲ್ಲಿ ಸಹಪಾಠಿ ಅಭಿಷೇಕ್ ಅನ್ನುವ ಹುಡುಗನನ್ನು ಪ್ರೀತಿಸ್ತಾ ಇದ್ದೇನೆ. ಮದುವೆ ಆದರೆ ಅವರನ್ನೇ ಆಗೋದು ಎಂದಳು. ನಾನು ಆಗ್ತಾನೆ ವಿಷಯ ತಿಳಿದಂತೆ ಆಶ್ಚರ್ಯ ಹಾಗೂ ಗಾಬರಿ ದುಃಖ ನಡೆಸುತ್ತಾ, ಹೌದಾ, ಎಂತಹ ಮೋಸ ಮಾಡಿಬಿಟ್ಟಿಯಲ್ಲೇ ಸಿಂಧು. ನಿನ್ನನ್ನು ಮನೆಯೊಳಗೆ ಸೇರಿಸಿದ್ದು ಹಾವಿಗೆ ಹಾಲೆರೆದಂತಾಯಿತು. ನನಗೆ ಈ ಪ್ರೀತಿ ಪ್ರೇಮ ಹಾಳು ಮೂಳೆಲ್ಲ ಹಿಡ್ಸಲ್ಲ ಅಂತ ಗೊತ್ತಿತ್ತು. ಈ ಸಾಹಸಕ್ಕೆ ಕೈ ಹಾಕಿದ್ದೀಯಾ ಅಂದರೆ ಅದು ಬೇಕಂತಲೇ. ನನ್ನ ಬೆನ್ನ ಹಿಂದೆ ಇಷ್ಟು ಪಿತೂರಿ ನಡೆಸಿದ್ದೀಯಾ. ಮಹಾ ಮಳ್ಳಿ ನೀನು. ಏನೂ ಗೊತ್ತಿಲ್ಲದವಳ ತರಹ ನಟನೆ ಬೇರೆ. ಅಬ್ಬಾ ಎಂತಹ ದ್ರೋಹ. ನನ್ನ ವಾಗ್ಬಾಣಗಳ ದಾಳಿಗೆ ಸಿಂಧು ನಡುಗಿದಳು. ನನ್ನ ಅಪ್ಪಣೆ ಮೀರಿ ವರ್ತಿಸಿದ ಅವಳ ಉದ್ದಟತನಕ್ಕೆ ಮಹಾ ರೋಷಗೊಂಡು ಬಾಯಿಗೆ ಬಂದ ಹಾಗೆ ಬೈದು 2 ಕಪಾಳಕ್ಕೆ ಬಾರಿಸಿದೆ. ಸಿಂಧು ನೀರವವಾಗಿ ಸ್ವಲ್ಪ ಹೊತ್ತು ಅಳ್ತಾ ಇದ್ಲು. ನಿಮಗೆ ದ್ರೋಹ ಮಾಡಲೇಬೇಕೆಂದಾಗಲಿ ಈ ರೀತಿ ಮಾಡಲಿಲ್ಲ ಚಿಕ್ಕಮ್ಮ. 2 ವರ್ಷ ಬರೀ ನಮ್ಮಿಬ್ಬರ ಸ್ನೇಹವಾಗಿದ್ದು ನಂತರ ಪ್ರೇಮವಾಯಿತು. ನನ್ನ ಜವಾಬ್ದಾರಿ ಮುಗಿಸಿಕೊಂಡು ಬರುವವರಿಗೆ ಕಾಯ್ತೀನಿ ಅಂತ ಅಭಿಷೇಕ್ ಹೇಳಿದ್ದಾರೆ. ಕಣ್ಮುಂದೆ ಅವರ ಪ್ರೇಮ ಪತ್ರಗಳು ಸುಳಿದಾಡಿದವು. ನಾನು ವ್ಯಂಗ್ಯವಾಗಿ, ಆದರ್ಶವಾದಿಯಂತೆ ಮಾತನಾಡೋಕ್ಕೆ ಈ ಕಾಲದ ಹುಡುಗರಿಗೆ ಹೇಳಿಕೊಡ್ಬೇಕಾ? ನಂಬಿಸೋಕೆ ಹಾಗೆ ಹೇಳ್ತಾನೆ. ನೀನು ಮುಂದುವರಿಯುವ ರೀತಿ ಆಮೇಲೆ ಕೈ ಕೊಟ್ಟರೆ ಏನೇ ಮಾಡ್ತೀಯ? ಪ್ರಪಂಚ ಹೇಗಿದೆ ಅಂತ ನಿನಗೇನು ಗೊತ್ತು? ಪ್ರೀತಿ ಅಂತೆ, ಪ್ರೇಮ ಅಂತೆ. ಅಂತಹ ಸಲೀಂ, ಅನಾರ್ಕಲಿ, ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು ಪ್ರೇಮನೇ ದುರಂತದಲ್ಲಿ ಮುಗಿಯಿತು. ಅದರ ಮುಂದೆ ನಿಮ್ಮದ್ಯಾವುದೇ ಪ್ರೇಮ? ಕೆಲಸಕ್ಕೆ ಬಾರದ ಪ್ರೇಮ ಎಂದಾಗ ಸಿಂಧು ಮುಖದಲ್ಲಿ ಸ್ವಾಭಿಮಾನ ತಾಂಡವವಾಡಿತು. ಹಾಗೆನ್ಬೇಡಿ. ಆ ಪ್ರೇಮಗಳಿಗಿಂತ ನಮ್ಮ ಪ್ರೇಮ ದೊಡ್ಡದು. ನಾವಿಬ್ಬರೂ ಅವರಂತೆ ಸಾಯೋದಿಲ್ಲ.
ಮದುವೆಯಾಗಲಿ ಆಗದಿರಲಿ ಒಬ್ಬರನ್ನೊಬ್ಬರು ಕಡೆಯವರೆಗೂ ಪ್ರೀತಿಸ್ತೀವಿ. ನಾನಂತೂ ಖಳನಾಯಕಿಯಂತಾದೆ. ಹಾಗೇ ಮಾಡುವೆಯಂತೆ. ಅವನನ್ನಂತೂ ಮದುವೆ ಆಗೋಕ್ಕಾಗಲ್ಲ. ಬೇರೆಯವರನ್ನಾದರೂ ಆಗದಿದ್ದರೂ ಅವನನ್ನೇ ಕಡೆಯವರೆಗೂ ಪ್ರೀತಿಸುವಂತೆ. ಎದ್ದು ಒಳಗೆ ಹೋಗೆ. ಇನ್ನೂ ನನಗೆ ತಿಳಿಯದಂತೆ ನೀನು ಮುಂದುವರೆದು ಒಂದು ಹೆಜ್ಜೆ ಹೋದರೂ ಅದರ ಪರಿಣಾಮ ಘೋರವಾಗಿರುತ್ತೆ, ಗೊತ್ತಾಯ್ತಾ? ಸಿಂಧು ದೈನ್ಯತೆಯಿಂದ ಬೇಟೆಗಾರರನ್ನು ಬೋನಿನಿಂದ ನೋಡುವ ಪ್ರಾಣಿಯಂತೆ, ಚಿಕ್ಕಮ್ಮ ಒಂದೇ ಒಂದು ಬಾರಿ ಅವರೊಡನೆ ಮಾತನಾಡಿ ನಂತರ ಡಿಸೈಡ್ ಮಾಡಿ ಚಿಕ್ಕಮ್ಮ, ಅವರು ತುಂಬ ಒಳ್ಳೆಯವರು ಎಂದು ಅಲವತ್ತುಕೊಂಡಳು. ನಾನು ಬೇಕಾಗಿಲ್ಲ. ಬೀದಿಯಲ್ಲಿ ಹೋಗೋರೆಲ್ಲ ನನ್ನ ಮನೆ ಹೊಸ್ತಿಲು ತೊಳೆಯೋದು ಬೇಡ. ನನ್ನ ಮನೆಯೊಳಗೆ ಪ್ರೀತಿ ಅಂತ ಹೇಳಿಕೊಂಡು ಒಂದು ಗಂಡು ಪ್ರಾಣಿಯು ಹೆಜ್ಜೆ ಇಟ್ಟಿಲ್ಲ. ನಿನ್ನಿಂದ ಅದಾಗೋದು ಬೇಡ. ನಾನು ಯಾರ ಬಳಿಯೋ ಮಾತನಾಡೋಕೆ ತಯಾರಿಲ್ಲ. ಕಡೆಯದಾಗಿ ಒಂದು ನಿರ್ಧಾರ ಕೇಳ್ಕೊಂಡು ಹೋಗು. ಈ ಪ್ರೀತಿ ಪ್ರೇಮ ಅನ್ನುವ ಹುಚ್ಚು ನಾಟಕ ಬಿಟ್ಟು ಮರ್ಯಾದೆಯಾಗಿ ನಾನು ಹೇಳಿದಂತೆ ಕೇಳು. ನಾನು ನಿಮ್ಮಮ್ಮನಿಗೆ ಅಪ್ಪನಿಗೆ ಪತ್ರ ಬರೆದು ಕಳಿಸ್ಕೋತೀನಿ. ಮದುವೆ ಮಾಡಿಸಿ ಕಳಿಸ್ತೀನಿ. ನಿನಗೆ ಕಿಂಚಿತ್ತಾದರೂ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಿದವಳು, ನೆರಳು ನೀಡಿದ ಹೆಣ್ಣು ಅನ್ನುವ ಗೌರವ ಹಾಗೂ ಕೃತಜ್ಞತೆ ಇದ್ದರೆ ನೀನು ನನಗೆ ಒಂದು ಪ್ರಾಮಿಸ್ ಮಾಡಬೇಕು. ನೀನು ನಾನು ಹೇಳಿದ ಗಂಡನ್ನೇ ಮದುವೆ ಆಗಬೇಕು. ನನ್ನ ಮಾತಿಗೆ ಸಿಂಧು ಭೂಮಿಗೆ ಇಳಿದು ಹೋದಳು. ಋಣಭಾರದಿಂದ ಅವಳ ತಲೆ ತಗ್ಗಿತು. ಏನು ಹೇಳು? ನಿನ್ನ ಉತ್ತರಕ್ಕೆ ಕಾಯ್ತಾ ಕೂರೋಕೆ ನನಗೆ ಟೈಮ್ ಇಲ್ಲ. ನನ್ನ ಮೇಲೆ ಮರ್ಯಾದೆ ಇದ್ದರೆ ಹೂ ಅನ್ನು, ಇಲ್ಲದಿದ್ದರೆ ಇಲ್ಲ ಅನ್ನು ಎಂದು ಬಲವಂತದಿಂದ ಅವಸರಪಡಿಸಿದೆ. ವಿಧಿ ಇಲ್ಲದೆ ಸಿಂಧು ನಿಮ್ಮಿಷ್ಟದಂತೆ ಆಗಲಿ ಚಿಕ್ಕಮ್ಮ ಎಂದು ಅಳುತ್ತಾ ಒಳಗೆ ಓಡಿದ್ಲು. ಅಂದಿನಿಂದ ನಾನು ವರಾನ್ವೇಷಣೆ ಚುರುಕುಗೊಳಿಸಿದೆ. ಸಿಂಧು ತುಂಬ ನೀರಸವಾಗಿ ಇರುವುದು, ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಇರುವುದು, ಆಗಾಗ್ಗೆ ಅಳುವುದು ಮತ್ತು ಸದಾ ಯೋಚನೆ ಮಾಡ್ತಾ ಇರುವುದು ಗೋಚರಿಸಿದರೂ ನಾನು ಸುಮ್ಮನಿದ್ದು ಬಿಟ್ಟೆ. ಅಂದು ಬ್ಯಾಂಕ್ ಮುಗಿಸಿಕೊಂಡು ಬಸ್ ಇಳಿದು ಮನೆಗೆ ಸೇರುವ ಮುನ್ನ ಪಾರ್ಕ್ ದಾಟಬೇಕಿತ್ತು. ಎದುರಿಗೆ ಯಾರೋ ಬಂದಂತಾಗಿ ನೋಡಿದೆ. ಒಂದೆರಡು ಕ್ಷಣಗಳ ನಂತರ ಗುರುತು ಸಿಕ್ಕಿತು. ಸಿಂಧುವಿನ ಪುಸ್ತಕದಲ್ಲಿ ಸಿಕ್ಕ ಫೋಟೋದಲ್ಲಿ ನಗ್ತಾ ಇದ್ದ ಅಭಿಷೇಕ್ ಇವನೇ ಎಂದು ಖಚಿತವಾಗಿ ಮುಖ ಸಿಂಡರಿಸಿದೆ. ಅವನು ನನ್ನೊಂದಿಗೆ ಹೆಜ್ಜೆ ಇಡಲು ಆರಂಭಿಸಿದ. ಅವನು ಮಾತನಾಡಲೆಂದೇ ಬಂದಿದ್ದಾನೆಂದು ಗೊತ್ತಾಯಿತು. ವೇಗವಾಗಿ ನಡೆಯಲು ಆರಂಭಿಸಿದೆ. ಅವನು ವೇಗವಾಗಿ ಬಂದು ನನ್ನನ್ನು ಅಡ್ಡಗಟ್ಟಿ ಒಂದು 5 ನಿಮಿಷ ನಿಂತ್ಕೊಳ್ಳಿ ಎಂದ. ನಾನು ನಿಂತು, ಈ ರೀತಿ ಬೀದಿನಲ್ಲಿ ಪಾರ್ಕ್ನಲ್ಲಿ ಅಡ್ಡಗಟ್ಟುವುದು ಸಭ್ಯತೆ ಅಲ್ಲ ಎಂದೆ. ಮನೆಗೆ ಬಂದು ಮಾತನಾಡೋದು ನಿಮಗೆ ಇಷ್ಟ ಇಲ್ಲ ಅಂತ ಗೊತ್ತು. ಅವನು ಸಂಕೋಚದಿಂದ ನುಡಿದು, ಸಾರಿ ಆಂಟಿ, ಏನು ಮಾಡಲಿ, ಬೇರೆ ದಾರಿ ಕಾಣಲಿಲ್ಲ. ಆದ್ದರಿಂದ ಈ ರೀತಿ ಬೀದಿನಲ್ಲಿ. ಸರಿ, ನೀನು ಕೇಳುವ ಪ್ರಶ್ನೆಗೆ, ನೀನು ಮಾಡಿಕೊಳ್ಳುವ ಬೇಡಿಕೆಗೆ ಉತ್ತರ ಹೇಳಿಬಿಡ್ತೀನಿ. ಸಿಂಧುನ ನಿನಗೆ ಮದುವೆ ಮಾಡಿಕೊಡುವುದಕ್ಕೆ ನನಗೆ ಇಷ್ಟ ಇಲ್ಲ, ಅದು ಗೊತ್ತು. ಆದರೂ ಒಂದು ಬಾರಿ ಯೋಚಿಸಿ ನೋಡಿ. ಸಿಂಧು ನಾನು ಒಬ್ಬರನ್ನೊಬ್ಬರು ತುಂಬ ಪ್ರೀತಿಸ್ತಾ ಇದ್ದೀವಿ. ನನಗೆ ಈ ಪ್ರೀತಿ ಪ್ರೇಮಗಳಲ್ಲಿ ನಂಬಿಕೆ ಇಲ್ಲ. ನಿಮಗೆ ಇಲ್ಲದೇ ಇರಬಹುದು, ಆದರೆ ನಮಗಿದೆಯಲ್ಲ. ನೀನು ತುಂಬ ಬುದ್ಧಿವಂತ ಅಂತ ಚೆನ್ನಾಗಿ ಮಾತನಾಡ್ತೀಯ. ಆದರೆ ಸಿಂಧು ನನ್ನ ಮಾತನ್ನೇ ಕೇಳೋದು. ಅವಳು ನಾವು ನೋಡಿದ ಗಂಡನ್ನು ಮದುವೆ ಮಾಡಿಕೊಳ್ಳುವುದಾಗಿ ಒಪ್ಪಿದ್ದಾಳೆ. ಅದು ಗೊತ್ತಾಯಿತು. ನನ್ನನ್ನು ಮರೆತು ಬಿಡುವಂತೆ ಕ್ಷಮಿಸಿ ಎಂದು 10 ಪುಟದ ಪತ್ರ ಕೊಟ್ಟು ನನ್ನನ್ನು ಭೇಟಿಯಾಗಬಾರ್ದೆಂದು ಆ ದಿನ ಕಡೆಯದಾಗಿ ಸಿಕ್ಕಾಗ ಹೇಳಿ ಹೊರಟು ಹೋದ್ಲು. ಇದು ಅವಳು ಒಪ್ಪಿ ಈ ರೀತಿ ಮಾಡಿದ್ದಾಳೆ. ಮನಸಾರೆ ಮಾಡಿರುವ ಕೆಲಸ ಅಲ್ಲ. ನಿಮ್ಮ ಬಲವಂತಕ್ಕೆ, ನಿಮ್ಮ ಬೆದರಿಕೆಗೆ ಹೆದರಿ ಇರಬಹುದು. ಅದನ್ನು ಕಟ್ಕೊಂಡು ನಿನಗೇನಾಗಬೇಕು? 2 ವರ್ಷಗಳ ತುಂಬು ಪ್ರೀತಿಯನ್ನು 2 ಕ್ಷಣಗಳಲ್ಲಿ ಮರೆತು ಬಿಡು ಎಂದು ಅವಳಾಗಲಿ ನೀವಾಗಲಿ ಹೇಳಿದೊಡನೆ ಮರೆತು ಬಿಡೋಕೆ ನಾನೇನು ಅವಿದ್ಯಾವಂತನೂ ಅಲ್ಲ, ಬುದ್ಧಿಭ್ರಮಣೆ ಹೊಂದಿದವನೂ ಅಲ್ಲ. ಅವಳನ್ನು ನೀವು ಬೆದರಿಸಿ ಇಟ್ಟಿರಬಹುದು, ಆದರೆ ನಾನು ನಿಮಗೆ ಹೆದರಲ್ಲ. ನೀವು ಒಳ್ಳೆ ಮನಸ್ಸಿನಿಂದ ಸಿಂಧುವನ್ನು ನನಗೆ ಕೊಟ್ಟು ಮದುವೆ ಮಾಡಿ. ಇಲ್ಲಿದ್ರೆ ಅವಳ ಹಾಗೂ ನನ್ನ ನಡುವಿನ ಪ್ರೇಮವನ್ನು, ಅವಳ ಪತ್ರಗಳನ್ನು ಗಂಡಿನವರಿಗೆ ತೋರಿಸಿ ಮದುವೆ ನಿಲ್ಲಿಸ್ತೀನಿ. ಹೆದರಿಸ್ತಾ ಇದೆಯಾ? ಒಬ್ಬ ಹುಡುಗಿಯ ಬಾಳಲ್ಲಿ ಆಟ ಆಡ್ತೀಯಾ? ನಾನು ಕಂಪ್ಲೇಂಟ್ ಕೊಟ್ಟು ನಿನ್ನಾಟ ನಡೆಯದಂತೆ ಪೊಲೀಸ್ ಬಂದೋಬಸ್ತ್ನಲ್ಲಿ ಅವಳ ಮದುವೆ ಮಾಡ್ತೀನಿ. ನಾನು ಗಡಸಾಗಿ ನುಡಿದೆ. ನಾನು ವಿದ್ಯಾವಂತಳು, ಅನುಭವ ಇದೆ, ಏನು ಮಾಡಬೇಕು ಅಂತ ಗೊತ್ತು. ಮರ್ಯಾದೆಯಾಗಿ ಹೊರಡು. ಸಿಂಧುನ ಮರೆತು ಬಿಡು ಅಂತ ಹೇಳಿದ ನಂತರವೂ ನಿಂದೇನೂ ರಗಳೆ. ಅಭಿಷೇಕ್ ತನ್ನ ಬೆದರಿಕೆ ಫಲಿಸಲಿಲ್ಲ ಎಂದರಿತು ಸಿಂಧುವಿನ ಮನೆ, ಅವಳಿರುವ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣ ಅರಿತ ನಂತರವೇ ನಾನವಳನ್ನು ಪ್ರೀತಿಸಿದ್ದು. ಅವಳಿಗಾಗಿ ನಾನು ಎಷ್ಟು ವರ್ಷ ಬೇಕಾದರೂ ಕಾಯಬಲ್ಲೆ. ದೇವರೇ ಅವಳನ್ನು ನನಗಾಗಿ ಸೃಷ್ಟಿಸಿದ್ದು. ಈ ಬೂಟಾಟಿಕೆಯ ಪ್ರೇಮಕ್ಕೆ ದೇವರನ್ನು ಯಾಕಪ್ಪ ಮಧ್ಯೆ ಕರಿತೀಯ? ತುಂಬ ಚೆನ್ನಾಗಿ ಫಿಲ್ಮ್ ಡೈಲಾಗ್ ಹೇಳ್ತೀಯ. ಆಂಟಿ, ನಿಮಗೆ ಯಾವ ರೀತಿ ಹೇಳಲಿ? ನನ್ನ ಎದೆಯನ್ನು ಸೀಳಿ ತೋರಿಸಲು ಇದು ತ್ರೇತಾಯುಗವಲ್ಲ. ಬೇಕಾದರೆ ಸತ್ತು ಹೋಗು ಅನ್ನಿ, ನಾನು ನಿಮ್ಮ ಕಣ್ಮುಂದೆ ಪ್ರಾಣ ತೆಗೆದುಕೊಂಡು ಬಿಡ್ತೀನಿ. ಆದರೆ ಸಿಂಧುವನ್ನು ಬಿಟ್ಟು ಜೀವನ ಪರ್ಯಂತ ಇರುವ ಶಿಕ್ಷೆ ಮಾತ್ರ ಕೊಡಬೇಡಿ.
ಮನದಂಗಳದಲ್ಲಿ ನಾನು ಮನೋಹರ್ನನ್ನು ಅಗಲಿ ಅನುಭವಿಸ್ತಾ ಇರುವ ನೋವು ಮರುಕಳಿಸಿತು. ಹೀಗೆ ನಾನು ಮನೋಹರನು ಅಪ್ಪನನ್ನು ಕೇಳ್ಕೊಂಡಿರಲಿಲ್ವೇ? ದೈವವನ್ನು ಬೇಡಿರಲಿಲ್ವೇ? ನನಗಾದದ್ದೇ ಇವರಿಗೆ ಆಗಬೇಕು. ಬೇರೆಯವರ ಸುಖಕ್ಕೋಸ್ಕರ ತ್ಯಾಗ ಮಾಡುವುದೇ ನಿಜವಾದ ಪ್ರೇಮ. ಅದು ನಿನಗೆ ಗೊತ್ತಿಲ್ಲವೋ? ಇಲ್ಲಿ ತ್ಯಾಗ ಮಾಡಬೇಕಾದ ಪ್ರಮೇಯವೇ ಇಲ್ಲ ಅನಿಸುತ್ತೆ. ನಮ್ಮ ಪ್ರೀತಿ ಪ್ರಬುದ್ಧವಾಗಿದೆ. ಒಬ್ಬರಿಗಾಗಿ ಒಬ್ಬರು ಕಾಯಲು ಸಿದ್ಧರಿದ್ದೇವೆ. ಜವಾಬ್ದಾರಿಗಳೆಲ್ಲ ಮುಗಿದ ನಂತರ ಮದುವೆ ಮಾಡಿಕೊಡ್ತೀವಿ ಅಂತ ನಿರ್ಧರಿಸಿದ್ವಿ. ಆದರೆ ನಮಗೆ ಅಡ್ಡಿಯಾಗಿರುವುದು ದೈವವಲ್ಲ, ನೀವೇ. ಏಕೆ ಈ ರೀತಿ ಸಿಂಧುಗೆ ಹಿಂಸೆ? ಸ್ಯಾಡಿಸ್ಟ್ ನಿಮ್ಮ ಹೃದಯದಲ್ಲಿ ಪ್ರೀತಿ ಅನ್ನೋದೇ ಇಲ್ಲ. ನಿಮ್ಮ ಅರ್ಥಕೋಶದಲ್ಲಿ ಹೃದಯವಂತಿಕೆ ಪ್ರೀತಿಗಳೆಂಬುದಕ್ಕೆ ಅರ್ಥವೇ ಇಲ್ವೇನು? ಸರಿಯಾದ ವಯಸ್ಸಲ್ಲಿ ಮದುವೆಯಾಗಿ ಗಂಡ ಮಕ್ಕಳು ನಿಮಗಿದ್ದಿದ್ರೆ ಪ್ರೀತಿ ಪ್ರೇಮದ ಬಗ್ಗೆ ಸ್ವಲ್ಪ ಆದರೂ ಗೌರವ ಇರ್ತಾ ಇತ್ತು. ಪ್ರೀತಿ ಪ್ರೇಮ ಅನ್ನುವ ಅನುಭೂತಿ ಗೊತ್ತಿಲ್ಲದವರು ಒಂದು ಕಲ್ಲು ಗೊಂಬೆ ನೀವು. ಅಭಿಷೇಕ್ನ ಮೊಗ ಕೋಪದಿಂದ ರಂಗೇರಿತು. ಅವನ ಮಾತು ಕತ್ತಿಯಂತೆ ಹರಿತವಾಗಿತ್ತು. ನಿಮಗೆ ಸರಿಯಾದ ಪಾಠ ಕಲಿಸುವ ಜಾಣ್ಮೆ ನನಗಿದೆ. ಆದರೆ ಏನು ಮಾಡಲಿ? ಏನೂ ಮಾಡದಿರುವ ಹಾಗೆ ಸಿಂಧು ನನ್ನನ್ನು ತನ್ನ ಮಾತಿನಿಂದ ಕಟ್ಟಿ ಹಾಕಿಬಿಟ್ಟಿದ್ದಾಳೆ. ಅವಳಿಗೆ ನೀವೆಂದರೆ ದೇವತೆಯಂತೆ. ಆದರೆ ಅವಳ ಪಾಲಿಗೆ ನೀವು ಕಲ್ಲು ಅನ್ನೋದನ್ನು ಮರ್ತಿದ್ದಾಳೆ. ನನ್ನ ಈ ಕಡೆ ಪ್ರಯತ್ನವೋ ಮಣ್ಣು ಪಾಲಾಯಿತು. ಎಲ್ಲ ಮುಗ್ದು ಹೋಯಿತು. ನಿಮ್ಮ ದರ್ಪದಿಂದ ನಮ್ಮ ಸುಂದರ ಪವಿತ್ರ ಪ್ರೇಮ ನುಚ್ಚು ನೂರಾಯಿತು. ನಿಮ್ಮ ಹಠವೇ ಗೆಲ್ಲಲಿ. ನೀವು ಸಂತೋಷವಾಗಿರಿ. ನಿಮ್ಮ ಆಸೆ ಅಂತಸ್ತು ಅಹಂಗೆ ಧಕ್ಕೆ ಬರದಿರಲಿ. ಅರ್ಥ ಮಾಡಿಕೊಳ್ಳದಿರುವ ಕರುಣೆಯ ಎಳೆಯೂ ಕಾಣದ ನಿಮ್ಮ ಮುಂದೆ ನಾನಿನ್ನಷ್ಟು ದಿನ ಮಾತನಾಡಿದ್ರೂ ಅದು ವ್ಯರ್ಥವೇ ಎಂದು ಕಣ್ಣೀರು ತುಂಬಿ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ಅಭಿಷೇಕ್ ಮರೆಯಾದ. ತಟ್ಟನೆ ಕರುಣೆಯ ಅಲೆಯೊಂದು ನನ್ನ ಹೃದಯದಲ್ಲಿ ಅಪ್ಪಳಿಸಿತು. ಪುಟ್ಟ ಬಾಲಕನಂತೆ ಕಂಡ ಮುಖದಲ್ಲಿ ಮೂಡಿದ ಆಳವಾದ ಸಂಕಟ, ನೋವು ನನಗರ್ಥ ಆಯಿತು. ಸೋಲ್ತಾ ಇದ್ದ ಮನಸ್ಸನ್ನು ನಿಗ್ರಹಿಸಿಕೊಂಡು ಮತ್ತೆ ಕಲ್ಲು ಮಾಡಿಕೊಂಡೆ. ಸೋಲ್ಬಾರ್ದು, ನನ್ನ ಮಾತೆ ನಡಿಬೇಕು, ನಾನೇ ಗೆಲ್ಲಬೇಕು ಎಂದು ದಾಪುಗಾಲಿಕ್ಕಿ ನಡೆದು ಮನೆ ಸೇರಿ ಬ್ಯಾಗ್ ಬಿಸಾಡಿ ಸಿಂಧು ಎಂದು ಕಿರಿಚಿದೆ. ಸಿಂಧು ತವಕದಿಂದ ಬಂದಳು. ಅವನನ್ನು ರಾಯಭಾರಕ್ಕೆ ಕಳುಹಿಸಿದ್ರೆ ಈ ಕೆಲಸ ಆಗುತ್ತೆ ಅಂತ ತಿಳಿದುಕೊಂಡಿದ್ರೆ ಅದನ್ನು ಮರೆತುಬಿಡು. ಬ್ರಹ್ಮನೇ ಬಂದರೂ ನಾನು ನನ್ನ ನಿರ್ಧಾರ ಬದಲಾಯಿಸಲ್ಲ. ಅವನ ಜಾಣತನದ ಮಾತುಗಳೆಲ್ಲ ನನ್ನ ಹತ್ರ ನಡೆಯಲಿಲ್ಲ. ಗೊತ್ತಾಯ್ತಾ? ಪಾಪ, ಆಸೆಯಿಂದ ಕಾಯ್ತಾ ಇದ್ನೇನು, ನಿರಾಸೆ ಆಗಿರಬೇಕು ಅಲ್ವಾ? ಸಿಂಧು ನೇರವಾಗಿ, ಇಲ್ಲ ಚಿಕ್ಕಮ್ಮ, ನನಗೆ ಗೊತ್ತಿತ್ತು ಹೀಗೆ ಆಗುತ್ತೆ ಅಂತ. ಅವರಿಗೆ ಇದು ವ್ಯರ್ಥ ಸಾಹಸ ಅಂತ ಹೇಳಿದೆ. ಕೇಳಲಿಲ್ಲ. ಪರವಾಗಿಲ್ಲ ಬಿಡಿ, ನೀವು ದೊಡ್ಡವರು. ನಮ್ಮನ್ನು ಏನೇ ಅಂದರೂ ಅದು ನಮಗೆ ಆಶೀರ್ವಾದವೇ. ನಮ್ಮಮ್ಮನಿಗಿಂತಲೂ ನನಗೆ ನೀವೇ ಹೆಚ್ಚು ಚಿಕ್ಕಮ್ಮ. ಬಡತನದಲ್ಲಿ ನರಳ್ತಾ ಇದ್ದ ನಮ್ಮ ಕುಟುಂಬನ ಕೈ ಹಿಡಿದೆತ್ತಿ ನಿಲ್ಲಿಸಿ ನನಗೆ ಆಶ್ರಯ ವಿದ್ಯೆ ಕೊಟ್ಟವರು ನೀವು. ನಾನು ನಿಮಗೆ ದ್ರೋಹ ಮಾಡಿದ್ದಕ್ಕೆ ಈ ಶಿಕ್ಷೆ ಎಂದು ಹೇಳಿ ಕಂಬನಿ ದುಂಬಿ ಒಳಗೆ ಹೋದಳು. ನಾನು ನಮ್ಮಕ್ಕನಿಗೆ ಪತ್ರ ಬರೆದು ತುಂಬ ತುರ್ತಾಗಿ ಬರಬೇಕೆಂದು, ಗಾಬರಿಯಾಗುವ ವಿಷಯ ಏನಿಲ್ಲವೆಂದು ಸಿಂಧುವಿಗೆ ವರಾನ್ವೇಷಣೆ ಮಾಡ್ತಾ ಇದ್ದೇನೆಂದು, ಮುಖಾತ ಬಂದಾಗ ಎಲ್ಲ ವಿಷಯ ವಿವರವಾಗಿ ತಿಳಿಸುತ್ತೇನೆಂದು ಬರೆದು ಪತ್ರ ಸಿಂಧುವಿಗೆ ಓದಿ ಹೇಳಿ ಪೋಸ್ಟ್ ಮಾಡಿದೆ. ಚಿತ್ರ ಲಂಚ್ ಮುಗಿಸಿ ಕೌಂಟರ್ಗೆ ಹೋಗ್ತಾ ಇದ್ದವಳು, ಮಧುರ, ಏನು ಈ 2-3 ದಿವಸಗಳಿಂದ ತುಂಬ ಖುಷಿಯಾಗಿದ್ದೀಯಾ ಎಂದಳು. ಏನಿಲ್ಲ ಚಿತ್ರ, ನಾನಂದುಕೊಂಡ ಒಂದು ಕೆಲಸ ಸಫಲವಾಯಿತು. ಅದಕ್ಕೆ. ಏನು ವಿಷಯ? ನಮ್ಮ ಸಿಂಧು ಮದುವೆ ವಿಷಯ ಒಂದು ಹಂತ ತಲುಪಿದೆ. ನಾನೊಂದು ಹುಡುಗನನ್ನು ನೋಡಿ ನಿರ್ಧರಿಸಿದ್ದೇನೆ. ಹುಡುಗ ಇಂಜಿನಿಯರ್, NALನಲ್ಲಿ ಇದ್ದಾನೆ. ಹರೀಶ್ ಅಂತ. ಒಬ್ಬನೇ ಮಗ. ಮನೆ ಇಂದಿರಾನಗರದಲ್ಲಿ. ಇನ್ನು ಎದುರಿಗೆ ನೋಡಿ ಮಾತನಾಡಿ ಡೇಟ್ ಫಿಕ್ಸ್ ಮಾಡಿಸ್ಬೇಕು. ಸಿಂಧು ಇನ್ನೂ ಓದ್ತಾ ಇಲ್ವಾ? ನಾನು ನಿಮ್ಮ ಮನೆಗೆ ಬಂದಾಗ ನೋಡಿ ಮಾತನಾಡಿಸಿದ್ನಲ್ಲ. ವೆರಿ ಸ್ವೀಟ್ ಗರ್ಲ್. ಮದುವೆಗೆ ಈಗಲೇ ಏನು ಅವಸರ? ಯಾಕೋ ಚಿತ್ರಳ ಬಳಿ ಹೇಳ್ಕೊಳ್ಬೇಕನಿಸಿತು. ಬ್ಯಾಂಕ್ ಮುಗಿದ ನಂತರ ಇಲ್ಲೇ ಗಣೇಶನ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಆಗ ಹೇಳ್ತೀನಿ. ಸರಿ ಕಣೆ. ಸಂಜೆ ದೇವಸ್ಥಾನದಲ್ಲಿ ಭೇಟಿಯಾಗಿ ಮಧುರ ಸಿಂಧುವಿನ ವಿಷಯವನ್ನು ಚಿತ್ರಾಳಲ್ಲಿ ಪ್ರಸ್ತಾಪಿಸ್ತಾಳೆ. ಚಿತ್ರಾಳಿಗೆ ಮಧುರ ತೆಗೆದುಕೊಂಡ ನಿರ್ಧಾರ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನಿಷ್ಠೂರಾದರೂ ಸರಿಯೇ. ನನ್ನ ಅಭಿಪ್ರಾಯನ ನೀನು ಕೇಳದಿದ್ದರೂ ಹೇಳ್ತಾ ಇದ್ದೇನೆ. ಸಿಂಧು ವಿಷಯದಲ್ಲಿ ನೀನು ಮಾಡಿರೋದು ಮಹಾ ಅಪರಾಧ. ಕಾನೂನು ಕೂಡ ವಿಚಾರಣೆ ನಡೆಸಿದ ನಂತರವೇ ತೀರ್ಪು ಕೊಡುವುದು. ನೀನು ವಿಚಾರಣೆ ಮಾಡದೆ ಮರಣದಂಡನೆ ವಿಧಿಸಿಬಿಟ್ಟಿದ್ದೀಯ. ಇದು ಖಂಡಿತ ತಪ್ಪು. ಅವಳ ಒಳ್ಳೆಯದಕ್ಕೆ ಅವಳ ಮುಂದೆ ಚೆನ್ನಾಗಿರಲಿ ಅಂತ ಎಚ್ಚರಿಕೆ ವಹಿಸಿ ಅನಾಹುತ ಆಗೋದನ್ನು ತಪ್ಪಿಸಿದರೆ ಅದು ತಪ್ಪ? ಎಚ್ಚರಿಕೆ ವಹಿಸಿ ಚೆನ್ನಾಗಿರಲಿ ಮುಂದೆ ಅನ್ನುವ ಆಸೆ ಇದ್ದಿದ್ರೆ ಅವಳನ್ನು ಕೂರಿಸಿಕೊಂಡು ಏನಾಯಿತು ಹೇಗಾಯಿತು ಅಂತ ನಿಧಾನವಾಗಿ ವಿಚಾರಿಸಿಕೊಂಡು ಅವಳಿಗೆ ಒಳ್ಳೆಯದೇನು ಕೆಟ್ಟದ್ದೇನು ಅಂತ ತಿಳ್ಕೊತಾ ಇದೆ. ಆದರೆ ನೀನು ಹಾಗೆ ಮಾಡಲಿಲ್ಲ. ಏಕ್ದಮ್ ಅವಳ ಮೇಲೆ ನಿನ್ನ ನಿರ್ಧಾರ ಹೇರಿದೆ. ನೀನು ಹೇಗೆ ಅಭಿಷೇಕ್ ಕೆಟ್ಟವನು ಅಂತ ನಿರ್ಧರಿಸಿದೆ? ನೀನು ಸಿಂಧುಗೆ ಆಶ್ರಯ ನೀಡಿದ್ದರೂ ಅವಳಿಂದ ನಿನಗೂ ಒಳ್ಳೆಯದಾಗಿದೆ. ನಿನ್ನ ಜೊತೆ ಇದ್ದು ಒಂಟಿತನ ನೀಗಿಸಿದ್ದಾಳೆ. ಮನೆ ಕೆಲಸ ಮಾಡಿದ್ದಾಳೆ. ಹುಷಾರಿಲ್ಲದೆ ಇರುವಾಗ ಸೇವೆ ಮಾಡಿದ್ದಾಳೆ. ತಾಯಿಗೆ ಕೊಟ್ಟಷ್ಟೇ ಪ್ರೀತಿ ಮರ್ಯಾದೆ ನಿನಗೆ ಕೊಟ್ಟಿದ್ದಾಳೆ.
ಸಿಂಧು ನಿನಗೆ ಆಶ್ರಯ ನೀಡಿದ್ದಾಳೆಂದರೆ ಅದು ಸತ್ಯ. ಚಿತ್ರಾಳ ಒಂದೊಂದು ಸತ್ಯದ ಮಾತು ಕೊಡಲಿನ ಪೆಟ್ಟಿನಂತಿತ್ತು. ನೀನು ಆಶ್ರಯ ಕೊಟ್ಟೆ ಅಂತ 100 ಬಾರಿ ಹೇಳಿ ಅವಳನ್ನು ಋಣದಿಂದ ಬಂಧಿಸಿ ನಿನ್ನ ಮಾತು ಸಾಧಿಸಿಕೊಂಡಿರಬಹುದು. ಅವಳ ಮದುವೆನೂ ನಿನಗಿಷ್ಟವಾದ ಹುಡುಗನ ಜೊತೆಯೇ ಮಾಡಿಸಬಹುದು. ಆದರೆ ಅದು ನಿನ್ನ ನಿಜವಾದ ಗೆಲುವಲ್ಲ. ಇಲ್ಲಿ ನಿಜವಾಗಿಯೂ ಗೆದ್ದಿರುವವಳು ಸಿಂಧು. ನೀನವರ ಕುಟುಂಬಕ್ಕೆ ಆಸರೆ ನೀಡಿದೆ ಅನ್ನುವ ಒಂದೇ ಒಂದು ಗೌರವದಿಂದ ಚಕಾರವೆತ್ತದೆ ನಿನಗೆ ಮರ್ಯಾದೆ ನೀಡಿ ತನ್ನ ಪ್ರೇಮವನ್ನು ತ್ಯಾಗ ಮಾಡಿದ ಕ್ಷಣವೇ ಅವಳು ಜೀವನದಲ್ಲಿ ಗೆದ್ದಳು. ಅವಳ ಮುಂದೆ ಸಣ್ಣ ಬುದ್ಧಿ ತೋರಿ ಸೋತವಳು ನೀನ್ ಮಧುರ. ಚಿತ್ರಾಳ ಬಿಚ್ಚು ನುಡಿಗಳು ಅಸಹ್ಯವೆನಿಸಿತು. ಚಿತ್ರಾಳ ನೇರ ಮಾತಿಗೆ ಮನಸ್ಸು ಕಲಕಿ ಹೋಯಿತು. ನನ್ನ ಹೃದಯದಲ್ಲಿ ಬೀಡು ಬಿಟ್ಟಿದ್ದ ಅಜ್ಞಾನದ ಅಂಧಕಾರ ಕರೆಗೆ ನನ್ನ ಸುಂದರ ಅಂತರಂಗ ನನಗೆ ಗೋಚರಿಸಿ ಅದರಲ್ಲಿ ನಾನು ಪ್ರೇಮಿಗಳನ್ನು ದ್ವೇಷಿಸದೆ ಆ ಮಹಾನ್ ಶಕ್ತಿಯನ್ನು, ಅದರ ಆರಾಧಕರನ್ನು ಗೌರವಿಸುತ್ತಿದ್ದೇನೆ ಎಂಬುದು ಬೆಳಕಿನಷ್ಟು ನಿಚ್ಚಳವಾಯಿತು. ನಾನು ಉದ್ವೇಗದಿಂದ ಚಿತ್ರಾಳ ಕೈ ಹಿಡಿದು ಕಣ್ಣೊತ್ತಿಕೊಂಡು, ಥ್ಯಾಂಕ್ಸ್ ಚಿತ್ರ, ಥ್ಯಾಂಕ್ಸ್. ಎಷ್ಟೋ ವರ್ಷಗಳಿಂದ ಕಳೆದು ಹೋಗಿದ್ದ ಮರೆಯಾಗಿದ್ದ ನನ್ನ ಪ್ರಾಮಾಣಿಕ ಭಾವನೆಗಳನ್ನು ನನಗೆ ಹಿಂತಿರುಗಿಸಿಕೊಟ್ಟ ನಿನ್ನ ಮಾತುಗಳಿಗೆ, ಸ್ನೇಹಕ್ಕೆ ನಾನು ಚಿರಋಣಿ. ಹ್ಯಾಟ್ಸ್ ಆಫ್ ಟು ಯು. ಬರೀ ಗೆಳತಿಯಷ್ಟೇ ಅಲ್ಲ, ವೆರಿ ಬ್ರಿಲಿಯಂಟ್ ಗೆಳತಿ ಎನ್ನುತ್ತಾ ತನ್ನ ಮನೆಯ ದಾರಿ ಹಿಡಿದಳು. ನನ್ನ ಆನಂದಭರಿತ ಮೊಗಭಾವವನ್ನು ಹಾಡೊಂದನ್ನು ಗುಣಗುಣಿಸುತ್ತಾ ಅತ್ತಿತ್ತ ಓಡಾಡಿಕೊಂಡು ಕೆಲಸ ಮಾಡುತ್ತಿದ್ದ ನನ್ನ ಸಂತೋಷವನ್ನು ಸಿಂಧು ಗಮನಿಸಿದಂತೆ ಇದ್ದಾಗ ನನಗೆ ಒಳಗೊಳಗೆ ನಗು. ಈ ವಿಷಯ, ನನ್ನ ನಿರ್ಧಾರ ಅವಳಿಗೆ ಹೇಗೆ ತಿಳಿಸುವುದು? ಇದ್ದಕ್ಕಿದ್ದಂತೆ ನಾಟಕೀಯವಾಗಿಯೂ ಕುಳಿತುಕೊಂಡು ನಿಧಾನವಾಗಿ ಪತ್ರ ಮುಖೇನವೋ ಎಂದು ಯೋಚಿಸುತ್ತಾ ಅವಳ ಪ್ರತಿಕ್ರಿಯೆ ಹೇಗಿರಬಹುದು? ಹುಚ್ಚಿಯಾಗಬಹುದು, ನನ್ನನ್ನು ಅಪ್ಪಬಹುದು, ನನಗೆ ನಮಸ್ಕರಿಸಬಹುದು, ಆಳಬಹುದು ಎಂದೆಲ್ಲ ಊಹಿಸಿಕೊಳ್ಳುತ್ತಿದ್ದಂತೆ ಹೇಳಬೇಕೆನ್ನುವ ತವಕ ಹೆಚ್ಚಾಯಿತು. ಹಾಲ್ನಲ್ಲಿ ಕುಳಿತು ಸಿಂಧು ಎಂದು ಕೂಗಿದೆ. ಬಂದೆ. ಸಿಂಧು ಅವಳ ರೂಮ್ನಿಂದ ಉತ್ತರಿಸಿದಳು. ಬೇಗ ಬಾ, ತುಂಬ ಅರ್ಜೆಂಟ್ ಸಿಂಧು. ನಿರ್ಲಿಪ್ತಳಾಗಿ ಬಂದು ಸಿಂಧು, ಏನು ಚಿಕ್ಕಮ್ಮ ಎಂದಳು. ನಿನ್ನ ಮದುವೆ ವಿಷಯ ಮಾತನಾಡಬೇಕು, ಕುಳಿತುಕೋ ಎಂದು ಸೋಫಾ ತೋರಿದೆ. ಸಿಂಧು ತಟ್ಟನೆ ತನ್ನ ಮುಖ ನೋಡಿದ್ಲು. ಅವಳ ಕಂಗಳಲ್ಲಿ ಮನೆ ಮಾಡಿದ್ದ ನಿರಾಸೆ, ನೋವು ಮೊದಲ ಬಾರಿಗೆ ನನಗೆ ಅರ್ಥ ಆಯಿತು. ಏನಿದೆ ಚಿಕ್ಕಮ್ಮ ಮಾತನಾಡೋಕೆ? ನೀವು ಒಪ್ಪಿರುವ ಗಂಡನ್ನೇ ನಾನು ಒಪ್ಪಿದ್ನಲ್ಲ, ಎಲ್ಲ ನೀವು ಹೇಳಿದಂತೆ ಆಗಲಿ ಎಂದು ಮೆಲುವಾಗಿ ಹೇಳಿದ್ಲು. ಅಷ್ಟರಲ್ಲಿ ಒಳಗೆ ಅಡಿಯಿಟ್ಟರು ನನ್ನಕ್ಕ ಶ್ಯಾಮಲ ಹಾಗೂ ಭಾವ ರಮೇಶ್. ವಿದ್ಯೆ, ರೂಪ, ವಿನಯ, ಬುದ್ಧಿವಂತಿಕೆ, ಒಳ್ಳೆಯತನ, ಎಲ್ಲಕ್ಕಿಂತ ಹೆಚ್ಚಾಗಿ ಸಿಂಧುವಿನ ಬಗ್ಗೆ ಅವನಿಗೆ ತುಂಬ ಪ್ರೀತಿ ಇದೆ. ಸಿಂಧು ಅಂಥವರನ್ನು ಮದುವೆಯಾದರೆ ಜೀವನ ಪರ್ಯಂತ ಸುಖವಾಗಿ ನೆಮ್ಮದಿಯಾಗಿರಬಹುದು ಅನಿಸಿತು. ಸಿಂಧುನ ನಿಮ್ಮನ್ನು ಕೇಳದೆಯೇ ಒಪ್ಪಿಗೆ ತಿಳಿಸಿಬಿಟ್ಟೆ. ಸಿಂಧುನ ಮದುವೆಯಾದರೆ ಅವಳ ಗಂಡನು ನನ್ನ ಜೊತೆಗಿರ್ತಾರೆ. VRS ತೆಗೆದುಕೊಂಡು ಸಿಂಧು ಮಕ್ಕಳನ್ನು ಆಡಿಸ್ಕೊಳ್ತಾ ದೇವರ ನಾಮಸ್ಮರಣೆ ಮಾಡ್ತಾ ಉಳಿದ ಆಯಸ್ಸನ್ನು ಕಳೆಯೋಣ ಅನಿಸ್ತು. ನನಗೆ ನೀವುಗಳು ಇಲ್ಲದೆ ಇನ್ಯಾರಿದ್ದಾರೆ ಹೇಳಿ ಈ ಇಡೀ ಪ್ರಪಂಚದಲ್ಲಿ ಎಂದಳು. ಶ್ಯಾಮಲ ನನ್ನ ಕೈ ಹಿಡಿದುಕೊಂಡು, ಮಧುರ ನೊಂದ್ಕೋಬೇಡಮ್ಮ, ದೇವರು ಸದಾ ನಿನ್ನನ್ನು ಕಾಪಾಡ್ತಾನೆ, ನೀನು ಹೇಳಿದ ಹಾಗೆ ಆಗ್ಲಮ್ಮ ಎಂದು ಹೇಳಿದಳು. ನಾನು, ಸಿಂಧು, ರೂಮ್ನಲ್ಲಿ ಹುಡುಗನ ಫೋಟೋ ಇದೆ, ತಂದು ತೋರಿಸು ಅಕ್ಕ ಭಾವನಿಗೆ. ಅಳಿಯ ಹೇಗಿದ್ದಾನೆ ಅಂತ ನೋಡಿ ಸಂತೋಷ ಪಡಲಿ ಎಂದು ಆದೇಶಿಸಿದೆ. ಸಿಂಧು ಗಲ್ಲು ಶಿಕ್ಷೆಗೆ ಗುರಿಯಾದ ಕೈದಿಯಂತೆ ಭಾರವಾದ ಹೆಜ್ಜೆಗಳನ್ನಿಡುತ್ತಾ ನನ್ನ ರೂಮ್ನತ್ತ ನಡೆದಳು. ನಾನು, ಅಲ್ಲಿಲ್ಲ ಸಿಂಧು, ನಿನ್ನ ರೂಮ್ನಲ್ಲಿದೆ ಹುಡುಗನ ಫೋಟೋ. ಸಿಂಧು ತಬ್ಬಿಬ್ಬಾಗಿ, ನನ್ನ ರೂಮ್ನಲ್ಲಿ ಇಲ್ಲ ಚಿಕ್ಕಮ್ಮ, ನೀವು ನನಗೆ ಯಾವ ಫೋಟೋನೂ ಕೊಟ್ಟಿಲ್ಲ ಎಂದಳು ತಿರುಗಿ. ನಾನು ಅವಳ ಹತ್ರ ಬಂದು ಅವಳ ಭುಜ ಬಳಸಿ, ಇಲ್ಲ ಸಿಂಧು, ನಿನ್ನ ರೂಮ್ನಲ್ಲಿ ಇದೆ, ನಾನೇ ಇಟ್ಟಿದ್ದೀನಿ. ಎಲ್ಲಿದೆ ಗೊತ್ತಾ? ಹಾಂ, ನಿನ್ನ ಇಂಗ್ಲೀಷ್ ಟೆಕ್ಸ್ಟ್ ಬುಕ್, ಶೇಕ್ಸ್ಪಿಯರ್ ಪ್ರೋಸ್ ಬುಕ್ಕಿನೊಳಗೆ ಲೆಮನ್ ಯೆಲ್ಲೋ ಟೀ ಶರ್ಟ್ ಹಾಕ್ಕೊಂಡಿರುವ ಹುಡುಗನ ಫೋಟೋ ಇದೆ. ಫೋಟೋ ಹಿಂದೆ ಅಭಿಷೇಕ್ ಎಂದು ಬರೆದಿದೆ. ಅದೇ ಫೋಟೋನ ತಂದು ಅಪ್ಪ ಅಮ್ಮನಿಗೆ ತೋರಿಸು ಎಂದು ಹೇಳಿ ಅವಳನ್ನು ದಿಟ್ಟಿಸಿದೆ. ಬಿಳಿಸಿಕೊಂಡಿದ್ದ ಸಿಂಧುವಿನ ಮುಖ ಆನಂದ ಹಾಗೂ ಉದ್ವೇಗದಿಂದ ಕೆಂಪೇರಿತು. ವಿಶಾಲ ಕಂಗಳು ಅಚ್ಚರಿಯಿಂದ ಇನ್ನೂ ಅಗಲವಾಗಿ, ಕಂಗಳಲ್ಲಿ ಅನೇಕ ದಿನಗಳಿಂದ ಹೆಪ್ಪುಗಟ್ಟಿದ್ದ ನಿರಾಸೆ, ನೋವು ತಟ್ಟನೆ ಮಾಯವಾಗಿ ನಕ್ಷತ್ರಗಳ ಹೊಳಪು ಮೂಡಿತು. ಸಂತಸ, ಉದ್ವೇಗ ಹಾಗೂ ಅಪನಂಬಿಕೆಯಿಂದ, ಚಿಕ್ಕಮ್ಮ, ಅಭಿಷೇಕ್ ಫೋಟೋ ಎಂದು ಪಿಸುಗುಟ್ಟಿದಳು. ನಾನು ಅಷ್ಟೇ ಮೆಲುವಾಗಿ, ಹೌದು, ಅಭಿಷೇಕ್ ಫೋಟೋನೇ, ತಂದು ತೋರಿಸು, ಅವನೇ ನಿಮ್ಮಪ್ಪ ನಿಮ್ಮಮ್ಮನ ಅಳಿಯ. ನಾನು ಒಪ್ಪಿದ್ದೀನಿ ಸಿಂಧು, ನಿನ್ನ ಪ್ರೀತಿಯ ಮುಂದೆ ನನ್ನ ಹಠ ನಿಲ್ಲಿಲ್ಲ. ನಾಳೆ ಅಭಿಷೇಕ್ ಕರೆಸು, ಮುಂದಿನ ವಿಷಯ ಮಾತನಾಡೋಣ ಎಂದೆ. ಸಿಂಧು ನನ್ನ ಕೈ ಹಿಡಿದು ಕಂಗಳಿಗೊತ್ತಿಕೊಂಡು ತನ್ನ ರೂಮಿಗೆ ಚಿಗರೆ ಮರಿಯಂತೆ ಓಡಿದ್ಲು. ಅವಳ ಕೃತಜ್ಞತೆ ತುಂಬಿದ ನೋಟ, ತನ್ನ ಪ್ರೇಮ ಜಯಿಸಿತೆಂಬ ಗೆಲುವಿನ ಆತ್ಮವಿಶ್ವಾಸದ ನಗು ನನ್ನ ಮನದಲ್ಲಿ ಸಂತಸದ ಕಡಲನ್ನು ಉಕ್ಕಿಸಿದವು. ಚಿತ್ರಾಳ ಮಾತುಗಳು, ಪ್ರೀತಿಯ ಅಖಂಡವಾದ ಶಕ್ತಿ ಎದುರು ಎಲ್ಲರೂ ತಲೆ ಬಾಗಲೇಬೇಕು. ಜಗತ್ತನ್ನೇ ಹಿಡಿದಿಟ್ಟಿರುವ ಈ ಮಹಾನ್ ಶಕ್ತಿಯನ್ನು
ಎಲ್ಲರೂ ಗೌರವಿಸಲೇಬೇಕು, ಆಧರಿಸಲೇಬೇಕು. ಪ್ರೀತಿ ಪ್ರೇಮಗಳ ದಿವ್ಯ ಶಕ್ತಿ ನಿನ್ನೊಳಗೆ ಅಡಗಿದೆ ಮಧುರ. ನೆನಪಿಗೆ ಬಂದವು ಜೀವಗಳನ್ನು, ಜಗತ್ತನ್ನು ಬೆಸೆದಿರುವ ಪ್ರೇಮವೇ ನಿಮಗೆ ಕೋಟಿ ನಮನ ಎಂದುಕೊಂಡು ದೈವಕ್ಕೆ ನಮಸ್ಕರಿಸಿದೆ. ನಾನು ಪಡೆಯಲಾಗದಿದ್ದರೂ ಮತ್ತೊಬ್ಬರ ಪ್ರೀತಿಯನ್ನು ಪುರಸ್ಕರಿಸಿದೆ, ಅವರ ಮಿಲನಕ್ಕೆ ಕಾರಣಲಾದೆ ಎಂಬ ಧನ್ಯತೆಯಿಂದ ಹೃದಯ ನಲಿಯಿತು, ಕುಣಿಯಿತು, ತಣಿಯಿತು. ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.